ಮಾಧ್ಯಮ ಮಿತ್ರರಿಗೂ ಕ್ಷಮೆ ಯಾಚಿಸುತ್ತಾ, ಕಾರಣ ಮಳೆಯ ಅಭಾವದಿಂದ ಬರ್ತಾ ಇರೋದು ತಡವಾಗಿ ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸ್ನೇಹಿತರಿಗೆ ಹಾಗೂ ಚಿತ್ರದಲ್ಲಿ ನಟಿಸಿರ್ತಕ್ಕಂಥ ಎಲ್ಲ ಕಲಾವಿದರು ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಈಗ ನಮ್ಮ ಚಿತ್ರದ ಟ್ರೈಲರ್ನ ನೋಡೋಣ, ನಂತರ ಮಾತಾಡೋಣ. ಇದು ಸಾಂಗ್ಗಳಂತೂ ಅಲ್ಟಿಮೇಟ್ ಆಗಿ ಬಂದಿದೆ. ಎಸ್ಪೆಷಲಿ ಸಾಂಗಲ್ಲಿ ಹೀರೋ ಸರ್ ಮತ್ತು ಹೀರೋಯಿನ್ ತುಂಬ ಮುದ್ದಾಗಿ ಕಾಣ್ತಾ ಇದ್ದಾರೆ. 2-3 ಶಾರ್ಟಲ್ಲಂತೂ ಎಲ್ಲರೂ ವಿಷುವಲ್ ಹೊಡೆಯುವಂಥ ಶಾರ್ಟ್ಸ್ಗಳಿದೆ. ನಿಮ್ಮ ಲುಕ್ಕು, ಆ ಒಂದು ಗಾಗಲ್ ಹಾಕ್ಕೊಂಡು ಮತ್ತು ಸೀನರಿ DOP ದಾಸ್ ಅವ್ರು ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ಕಥೆನೂ ಕೂಡ ತುಂಬ ಸಸ್ಪೆನ್ಸು ಥ್ರಿಲ್ಲರ್ ಇದೆ. ನಿಮಗೆ ನೋಡಿದಾಗೇನೋ ಒಂದು ಬಿಗಿನಿಂಗಲ್ಲಿ ಮೈಥಾಲಜಿ ಅನ್ನಿಸ್ಬೋದು, ಬಟ್ ಕತೆ ಮೈಥಾಲಜಿ ಜೊತೆಯಲ್ಲಿ ಸೋಷಿಯಲ್ ತುಂಬ ಚೆನ್ನಾಗಿ ಒಂಥರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ನನ್ನ ಪಾತ್ರ ಬಂದು ಒಬ್ಬ ಹೀರೋ ಸೋದರ ಮಾವನ ಪಾತ್ರ. ಅದು ತುಂಬ ಕ್ರಿಕೆಟ್ ಪಾತ್ರ. ಅದು ತೆರೆ ಮೇಲೆ ನೋಡಿದ್ರೆ ನಮ್ಮ ಹಿಂದಿನ ಹಳೆಯ ಸಿನಿಮಾಗಳಲ್ಲಿ ವಜ್ರಮುನಿ ಅವರು, ಧೀರೇಂದ್ರ ಗೋಪಾಲ್ ಅವರು, ತೂಪ ಶ್ರೀನಿವಾಸ್ ಅವರು ಮಾಡ್ತಾ ಇದ್ದ ಪಾತ್ರನ ನೆನಪಿಗೆ ಬರುತ್ತೆ ಅಂತ ನಾನು ಭಾವಿಸಿದ್ದೀನಿ. ಮೊದಲನೇ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಅನುಭವ. ಆ್ಯಂಡ್ ಗಂಗಾಧರ್ ಸರ್, ಥ್ಯಾಂಕ್ ಯು ಸೋ ಮಚ್ ಅವಕಾಶ ಕೊಟ್ಟಿದ್ದಕ್ಕೆ ಈ ಸಿನಿಮಾದಲ್ಲಿ. ಆ್ಯಂಡ್ ನಾಗಿರೆಡ್ಡಿ ಸರ್, ನಿಮಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಒಳ್ಳೆ ಸಿನಿಮಾನ ಇಂಡಸ್ಟ್ರಿಗೆ ಕೊಟ್ಟಿದ್ದೀರಾ ಅಂತ ಹೇಳ್ಬೋದು. ಸಿನಿಮಾದ ಬಗ್ಗೆ ಹೇಳೋದಿದ್ರೆ ಒಂದೊಳ್ಳೆ ಕಾಮಿಡಿ ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ಅಂದರೆ ಹ್ಯೂಮನ್ ವ್ಯಾಲ್ಯೂಸ್, ಇಮೋಷ್ನಲ್ ವ್ಯಾಲ್ಯೂಸ್ಗಳನ್ನು ಇಟ್ಕೊಂಡು ಮತ್ತೊಬ್ಬರು ಯಾವ ಥರ ಅವ್ರಿಗೆ ಮೋಸ ಮಾಡ್ತಾರೆ ಅಥವಾ ಅವರ ಇಮೋಷ್ನಲ್ ವ್ಯಾಲ್ಯೂಸ್ ಜೊತೆ ಯಾವ ಥರ ಆಟ ಆಡ್ತಾರೆ, ಇನ್ ರಿಟರ್ನ್ ಕರ್ಮ ರಿಟರ್ನ್ಸ್ ಅಂತ ಏನಿದೆ ಅದರ ಮೂಲ ಇಟ್ಕೊಂಡು ಕತೆ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಲೊಕೇಶನ್ಸ್ ಬಗ್ಗೆ ಹೇಳೋದ್ರೆ ಮೂಡಿಗೆರೆ ಸುತ್ತಮುತ್ತ ನಾನು ಫಸ್ಟ್ ಟೈಮ್ ಒಂದು ಸಿನಿಮಾ ಅಂತ ಆ್ಯಕ್ಟಿಂಗ್ ಮಾಡಿದ ಆ ಲೊಕೇಶನಲ್ಲಿ. ತುಂಬ ಒಳ್ಳೆಯ ಲೊಕೇಶನ್. ಆ್ಯಂಡ್ ನೀವೇ ನೋಡಿದರೆ ಈ ಸಾಂಗಲ್ಲಿ ಎಷ್ಟು ಚೆನ್ನಾಗಿ ಲೊಕೇಶನನ್ನು ತೋರಿಸಿದ್ದಾರೆ. ಅದೆಲ್ಲ ಕ್ರೆಡಿಟ್ಸು ದಾಸಣ್ಣನಿಗೆ ಹೇಳಬೇಕು. ಯಾಕೆಂದರೆ ಒನ್ ಆಫ್ ದ ಸೀನಿಯರ್ ಮೋಸ್ಟ್ ಕ್ಯಾಮ್ರಾಮ್ಯಾನು, ಅವ್ರ ಜೊತೆ ಕೆಲಸ ಮಾಡುವಂಥ ಅವಕಾಶ ನಮ್ಮ ಸಿಂಧೂರ ತಂಡಕ್ಕೆ. ಆದಷ್ಟು ಬೇಗ ಶ್ರೀಮತಿ ಸಿಂಧೂರ ಚಿತ್ರ ಬಿಡುಗಡೆ ಆಗ್ತದೆ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಈ ಚಿತ್ರದ ಮೇಲೆ ಇರಲಿ. ಆ್ಯಂಡ್ ಮೇನ್ ಆಗಿ ವಿಜಯ ರಾಘವೇಂದ್ರ ಸರ್ ಜೊತೆ ನಂದು 2ನೇ ಸಿನಿಮಾ ಇದು. ತುಂಬ ಖುಷಿ ಅವ್ರ ಜೊತೆ ವರ್ಕ್ ಮಾಡೋದು. ಬಹುಶಃ ಇಷ್ಟು ಸಾಹಸ ಪಟ್ಟು ಒಂದು ಆಡಿಯೋ ರಿಲೀಸು ಅಥವಾ ಟೀಸರ್ ರಿಲೀಸಿಗೆ ಬಂದಿದ್ದು ನನ್ನ 25 ವರ್ಷಗಳ ಕರಿಯರಲ್ಲಿ ಇದೆ ಮೊದಲು. ಹಾಗಾಗಿ ಈ ಚಿತ್ರ ಯಾವತ್ತೂ ನೆನಪಿರುತ್ತೆ. ವಿಶೇಷತೆಗಳಾದರೆ ನಾಗಿರೆಡ್ಡಿ ಸರ್ ಜೊತೆನೂ ಮತ್ತು ರಾಜೇಶ್ ರಾಮನಾಥ್ ಸರ್ ಜೊತೆನೂ ಬಹುಶಃ 20 ವರ್ಷಗಳ ಹಿಂದೆ ಇಬ್ಬರ ಜೊತೆನೂ ಕೆಲಸ ಮಾಡಿದ್ವಿ. ರಾಜೇಶ್ ರಾಮನಾಥ್ ಸರ್ ಟ್ಯೂನ್ಗಳಿಗೆ ಇವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ದು. ಮತ್ತು ಈಗ ಅವರ ಜೊತೆ ಕೆಲಸ ಮಾಡುವಂಥ ಒಂದು ಅವಕಾಶ. ಇದರಲ್ಲಿ 2 ಹಾಡುಗಳು ನಾನು ಬರ್ದಿದ್ದೀನಿ. 2 ಹೂಮಳೆ ಅಂತ ಒಂದು, ಅಲ್ಲೊಂದು ಇಲ್ಲೊಂದು ಮೋಡವು ನಮ್ಮನ್ನೇ ಕದ್ದು ನೋಡುತ್ತವೆ ಅಂತ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ ಸರ್. ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತೀರಾ. ನಿಮಗೆ ಏಜ್ ಆಗ್ತಿಲ್ವಾ ಅಂತ, ಏನಾದರೂ ಫ್ರಿಜ್ ಒಳಗೆ ಕೂತ್ಕೋತೀರಾ ಮನೆ ಹೋಗಿ ಅಂತ ಒಂದು ಡೌಟ್ ಆಗ್ತಿದೆ ನನಗೆ. ನಾವೆಲ್ಲ ನಿಮ್ಮ ಜೊತೆಯವರೇ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಮೇಡಮ್ ಅಷ್ಟೇ, ಹೀರೋಯಿನ್ ಮೇಡಮ್ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಹಾಡುಗಳು ಮಧುರವಾಗಿ ಮೂಡಿ ಬಂದಿದೆ. ಈಗ ಇತ್ತೀಚೆಗೆ ಬರ್ತಿರೋ ಹಾಡುಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಖಂಡಿತವಾಗಿ ಯಾವುದೇ ಡೌಟ್ ಇಲ್ಲದೆ ಹೇಳ್ಬೋದು. ವಿಶೇಷವಾಗಿ ಯಾಕಂದರೆ ತುಂಬ ಅಬ್ಬರದ ಹಾಡುಗಳ ನಡುವೆ ಬಹಳ ಮೆಲೋಡಿಯಸ್ 4 ಹಾಡುಗಳು ಕೂಡ ಮೆಲೋಡಿ ಕೇಳಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹ, ಪ್ರೇಕ್ಷಕರ ಪ್ರೋತ್ಸಾಹ, ಮಾಧ್ಯಮಗಳ ಪ್ರೋತ್ಸಾಹ ಈ ಸಿನಿಮಾ ಮೇಲೆ ಇರಲಿ ಅಂತ ಹೇಳ್ಕೊಡ್ತೀನಿ. ಕೊನೆಯದಾಗಿ ನೆನೆಸ್ಕೋಬೇಕು ಅಂದರೆ ಡೈರೆಕ್ಟರ್ ಅವರು ಅನಂತರಾಜ್ ಸರ್ ಮತ್ತು ಗಂಗು ಸರ್ನ ನೆನೆಸ್ಕೋಬೇಕು. ಈ ಸಿನಿಮಾದಲ್ಲಿ ನಾವು ಕೆಲಸ ಮಾಡೋದ್ರಲ್ಲಿ ಅವರು ಮುಖ್ಯ ಕಾರಣಕರ್ತರು. ಎಲ್ರಿಗೂ ಒಳ್ಳೆಯದಾಗಲಿ, ಸಿನಿಮಾಗೂ ಅಂತ ಅಲ್ಲ, ಸೀರಿಯಸ್ ಆಗಿ ಆಗಿನ ಕಾಲದಲ್ಲಿ ನಿಮಗೆಲ್ಲ ಗೊತ್ತಿರಬೇಕು, ಮಳೆ ಬಂದರೆ ಶುಭ. ಅದಕ್ಕೆ ನಮ್ಮ ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಆಮೇಲೆ ನನಗೆ ಇದರಲ್ಲಿ ಅವಕಾಶ ಮಾಡಿಕೊಟ್ಟ ಗಂಗಣ್ಣನಿಗೆ ತುಂಬ ಧನ್ಯವಾದಗಳು. ಆಮೇಲೆ ನಿರ್ಮಾಪಕರು ಥ್ಯಾಂಕ್ ಯು ಸರ್. ನನಗೆ ಎರಡು ಹಾಡಿಗೆ ನಾನು ಮಾಡಿದ್ದೀನಿ. 2 ಹಾಡು ಏನು ನಾನು 2 ಹಾಡು ಕವಿರಾಜ್ ಬರೆದ ಹಾಡಿಗೆ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಹಾಡುಗಳು. ಆಮೇಲೆ ನನಗೆ ಒಳ್ಳೆ ಲೊಕೇಶನ್ ಕೊಟ್ಟರು ಗಂಗಣ್ಣ.
ಆಮೇಲೆ ಡೈರೆಕ್ಟರ್ಗೆ ಥ್ಯಾಂಕ್ಸ್, ಆಮೇಲೆ ಕ್ಯಾಮ್ರಾಮನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಪಾಪ ಏನೇ ಹೇಳಿದ್ರು ಟಕ್ ಮಾಡೋರು. ನಮಗೆ ಕಡಿಮೆ ಟೈಮ್ ಇದ್ರೂ ಲೊಕೇಶನ್ ತುಂಬ ಶಿಫ್ಟಿಂಗ್ ಇತ್ತು, ಅಲ್ಲಿ ತುಂಬ ಕಡೆ ಶಿಫ್ಟ್ ಇತ್ತು, ಆದರೂ ತುಂಬ ಫಾಸ್ಟಾಗಿ ಕೆಲಸ ಮಾಡಿಕೊಟ್ರು. ಆಮೇಲೆ ರಾಘು ಜೊತೆ ಕೆಲಸ ಮಾಡೋದು ನಾನು ಅದೃಷ್ಟ ಆಗ್ತೀನಿ. ಏಕೆಂದರೆ ನಿಜವಾದ ಸರ್ ಲಕ್ ಸರ್. ಏನಕ್ಕೆ ಅಂದರೆ ನನಗೆ ಕಂಫರ್ಟಬಲ್, ತುಂಬ ಈಸಿ ಆಗುತ್ತೆ. ಹಾಂ ಅಲ್ಲ ನೀವು ಹೇಳ್ತೀನಿ ಪ್ರಿಯವರೇ, ರಾಘು ಅವ್ರ ಜೊತೆ ರಿಹರ್ಸಲ್ ಬೇಕಾಗಿಲ್ಲ, ಶೂಟಿಂಗ್ ಸ್ಪಾಟಲ್ಲೇ ನಾವು ಕಂಪೋಸ್ ಮಾಡ್ಬೋದು. ಅಷ್ಟು ಒಳ್ಳೆ ಡ್ಯಾನ್ಸರ್ ನಾನು ಹೇಳ್ತೀನಿ, ಅದ್ಭುತ ಡ್ಯಾನ್ಸರು. ಅಂದರೆ ಡ್ಯಾನ್ಸ್ ಮಾಡೋಕ್ಕೆ ನಮ್ಗೆ ಅವಕಾಶ ತುಂಬ ಕಡಿಮೆ ಇತ್ತು, ಆದರೂ ಟ್ರೈ ಮಾಡಿದ್ವಿ, ಪ್ರಯತ್ನ ಮಾಡಿ. ಆಮೇಲೆ ಪ್ರಿಯ ಪಾಪ ಬಂದು ರಿಹರ್ಸಲ್ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ಬೆಸ್ಟ್ ಪ್ರಿಯವರೇ, ನಿಮ್ಗೆ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಿದ್ದೀನಿ. ಈ ಮಳೆ ಹಿಂಗೆ ನಮಗೆ ಸಕ್ಸಸ್ ಕೊಟ್ಟಿದ್ದು ಅಂದರೆ ನಾವು ಈ ವರ್ಷದ ಬಿಸಿಲು ನೆನೆ ತನಕ ಬಿಸಿಲು ಮಳೆ ಬೈಯಿದೆ, ಅದೇ ರೀತಿ ನಮಗೆ ಈ ಸಿನಿಮಾ ಸಕ್ಸಸ್ ಆಗಲಿ. ಈ ಸಿನಿಮಾ ಒಂದು ಸಿನಿಮಾ ಸಕ್ಸಸ್ ಆದರೆ ನಿರ್ಮಾಪಕರಿಗೆ, ಟೆಕ್ನಿಷಿಯನ್ಗೆ, ಹೀರೋಗೆ ಎಲ್ಲರೂ ಒಳ್ಳೆ ಹೆಸರು ಬರುತ್ತೆ, ದುಡ್ಡು ಬರುತ್ತೆ ಅಂತೀನಿ. ನಿರ್ಮಾಪಕ ದುಡ್ಡು ಬಂದರೆ ನಮ್ಗೆ ದುಡ್ಡು ಬರುತ್ತೆ. ನಮಸ್ಕಾರ. ನಾನು ಇದು 20 ವರ್ಷಗಳ ಕನಸು ಈಗ ನೆರವೇರ್ತಾ ಇದೆ. ಗ್ರೀನ್ಸಿಕಲ್ ಅಂತ ಒಂದು ಸಿನಿಮಾ ಮಾಡಿದ್ದೆ, ತಾವೆಲ್ಲರೂ ನೋಡಿದ್ದೀರ, ತುಂಬ ಅದ್ಭುತವಾಗಿ ಮೂಡಿ ಬಂದಿತ್ತು. ಅದೇ ಥರ ಇವಾಗ 20 ವರ್ಷ ಆದ ನಂತರ ನಾವು ಒಂದು ಸಿನಿಮಾ ಮಾಡೋಣ, ನನ್ನ ಕೈಲಾದಷ್ಟು ಅಷ್ಟು ನಮ್ಮ ಕಾರ್ಮಿಕರಿಗೆ ಒಂದು ಕೆಲಸ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನು ಮಾಡಿದೆ. ಅದಕ್ಕಾಗಿ ನಮ್ಗೆ ಒಳ್ಳೆ ಹೀರೋ ಬೇಕಾಗಿತ್ತು. ಫಸ್ಟ್ ಕ್ಲಾಸ್ ಹೀರೋ ಸಿಕ್ಕಿದ್ರು, ಹೀರೋಯಿನ್ ಸಿಕ್ಕಿದ್ರು, ಡೈರೆಕ್ಟರ್ ಸಿಕ್ಕಿದ್ರು, ಆಮೇಲೆ ನಮಗೆ ಎಕ್ಸಿಕ್ಯೂಟಿವ್ ನಮ್ಮ ಗಂಗಾಧರ್ ಅವರು ಸಿಕ್ಕಿದ್ರು. ಎಲ್ಲ ನಮ್ಮ ವಿಶೇಷವಾಗಿ ನಮ್ಮ ಇವರು ಕವಿರಾಜ್ ಅವರು ನನಗೆ ಹಳೇ ದೋಸ್ತ್. ಅದರಿಂದ ಒಂದು ವಿಷಯ ಏನಂದರೆ, ಇವರು ನನಗೆ ಬರ್ತಿರೋ ಸಾಂಗ್ ಇದುವರೆಗೂ ದುಡ್ಡು ತಗೊಂಡಿಲ್ಲ, ಕೇಳೇ ಇಲ್ಲ ನನಗೆ ಇವರು. ನಾನು ಅದ್ಭುತ ಇದು. ಬೇರೆಯವರೆಲ್ಲ ಫಸ್ಟ್ ದುಡ್ಡು ಕೊಟ್ಟರೆ ಬರೀತಾರೆ, ಆದರೆ ಇವರು ಬರೆದ್ರು ಇದುವರೆಗೂ ಕೇಳಿಲ್ಲ. ಇದು ನಮ್ಮ ಮೇಲೆ ಪ್ರೀತಿನ ಏನೋ ಗೊತ್ತಾಗಿಲ್ಲ. ಯಾವ್ದು ಸಟ್ಲ್ ಮಾಡಿಲ್ಲ ನಾನು, ದಯವಿಟ್ಟು ಕ್ಷಮಿಸ್ಬೇಕು ನೀವು. ಇನ್ಕಮ್ ಟ್ಯಾಕ್ಸ್ ಮಾಡ್ಕೊಳ್ತೀವಿ ಸರ್. ಇಲ್ಲಿ ಪತ್ರಕರ್ತರಿಗೆ ನಾನು ಇನ್ನೊಂದ್ಸಲ ನಮಸ್ಕಾರವನ್ನು ಹೇಳ್ತೀನಿ. ತುಂಬ ನಮ್ಮ ಮೇಲೆ ಭರವಸೆ ಇಟ್ಟು ಇಷ್ಟು ದೊಡ್ಡ ಮಳೆ ಇದ್ರೂ ಕೂಡ ತಾವಿಲ್ಲಿ ಬಂದು ಇಲ್ಲೆಲ್ಲ ವೆಯ್ಟ್ ಮಾಡಿ ಇಷ್ಟೊತ್ತು ನೀವು ಮಾಡಿದ್ದಕ್ಕೆ ನಿಮಗೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಂತರ ನಮ್ಮ ಈ ವಿಶೇಷವಾಗಿ ನಮ್ಮ ಎಲ್ಲ ಕಲಾವಿದರು, ನಮ್ಮ ಟೀಮ್ ಅವರು ಬಂದಿದ್ದಾರೆ. ಸ್ವಲ್ಪ ಡೈರೆಕ್ಟರ್ನವರು ಮತ್ತು ಇವರು ಕ್ಯಾಮ್ರಾಮ್ಯಾನ್ ಅವರು ಬರೋದು ಲೇಟ್ ಆಗಿದೆ, ಬಟ್ ಏನೋ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿರೋ ಮಳೆಯಿಂದ, ಅದರಿಂದ ಬರಲಿಲ್ಲ. ಅವ್ರಿಗೂ ಇದ್ರ ಬಗ್ಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಮತ್ತು ಇನ್ನೇನು ವಿಶೇಷ ಅನ್ನೋದೇನು ನಮ್ಮ ಹತ್ರ ಎಲ್ಲ ಇನ್ನೊಂದು ವಿಶೇಷ ಏನಂದರೆ, ನನ್ನಲ್ಲಿ ಈ ಸಿನಿಮಾ ನನ್ನ ಬಂಡವಾಳ ಏನು ಬಿದ್ದಿದೆ ಅದ್ರ ಮೇಲೆ ಬಂದಿರೋ ದುಡ್ಡನ್ನು ಎಲ್ಲ ನಮ್ಮ ಕಾರ್ಮಿಕರ ಕಲಾವಿದರಿಗೂ ನಾನು ಶೇರ್ ಕೊಡ್ತೀನಿ. 100% ಪ್ರತಿಯೊಬ್ಬರಿಗೂ ಶೇರ್ ಕೊಡ್ತೀನಿ. ಬರೀ ನನಗೆ ಏನಿದೆ ನಾನು ತಗೊಂಡು ಪ್ರತಿಯೊಂದು ರೂಪಾಯಿ ಕಲಾವಿದರಿಗೆ ನಾನು ಹಂಚಿಬಿಡ್ತೀನಿ. ನನಗೆ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ಒಳ್ಳೆ ಕಲಾವಿದರಿಗೆ, ಕಾರ್ಮಿಕರಿಗೆ, ಇವ್ರಿಗೊಂದು ಕೆಲಸ ಕೊಡಬೇಕು ಅಂತ ನನ್ನಲ್ಲಿ ಒಂದು ಧ್ಯೇಯ ಇತ್ತು. ಅದು ಮಾಡಿದ್ದೀನಿ, ಸಕ್ಸಸ್ ಆಗಿದೆ. ಅದೇ ಥರ ನಮಗೊಂದು ಸಾಂಗ್ ಸ್ಪೆಷಲ್ ಆಗಿ ಒಂದು ವಿಶೇಷವಾಗಿ ಹೇಳ್ಬೇಕು. ನಿಮಗೆ ಕೈಲಾಸ್ ಕೇರ್ ಹತ್ರ ನಾವು ಒಂದು ಸಾಂಗ್ ಅವ್ರಿಗೆ ಕೇಳಿದ್ವಿ, ಸರ್ ನಮ್ಗೊಂದು ವಿಶೇಷವಾದ ಸಾಂಗ್ ಮಾಡಿಕೊಡ್ಬೇಕು, ಆಂಜನೇಯ ಸ್ವಾಮಿಂದು ಹನುಮಾನ್ ಚಾಲೀಸ ಮಾಡಿಕೊಡ್ಬೇಕಂತ ಕೇಳಿದಾಗ ಅವ್ರಿಗೆ ನನಗೆ ಒಂದು ವಾರ ಟೈಮ್ ಕೊಡಿ ಅಂತ ಹೇಳಿದ್ರು. ನಂತರ ಒಂದು ವಾರ ಆದಮೇಲೆ ಎಲ್ಲೋ ಹೊರಗಡೆ ಹೋಗಿದ್ರು, ಬಂದಿದ್ದೀನಿ ಅಂತೇಳಿ ಬಾಂಬೆಗೆ ಹೋಗಿ ವಿಶೇಷವಾದ ಸ್ಪೆಷಲ್ ಹಾಡು ಅವ್ರು ತುಂಬ ಅದ್ಭುತವಾಗಿ ಆಡಿದ್ದಾರೆ. ಅವ್ರು ಏನಂದ್ರು, ಇದು ಕರ್ನಾಟಕ ನಾನು ಆಡ್ತಾ ಇಲ್ಲ, ಸಾರೇ ಇಂಡಿಯಾಕನ ಸಾಂಗ್, ಅಷ್ಟು ಅದ್ಭುತವಾದ ಒಂದು ಸಾಂಗ್ ಮಾಡಿಕೊಟ್ಟಿದ್ದಾರೆ. ಈ ಸಾಂಗನ್ನು ಮುರಳೀಧರನ್ ಅಂತ ಒಬ್ರು ಮಾಡಿಕೊಟ್ರು ನಮಗೆ. ಅವರು ತುಂಬ ಅದ್ಭುತವಾದ ಈ ಸಾಂಗ್ ಸ್ಪೆಷಲ್ ಆಗಿ ಮಾಡಿಕೊಟ್ಟಿದ್ದಾರೆ. ಇದು ವಿಶೇಷ ಸಾಂಗು, ಅದರಿಂದ ನಮಗೆ ತುಂಬ ಸಂತೋಷವಾಗಿದೆ. ಇನ್ನು ಮತ್ತೆ ನಮ್ಮ ಈ ಸಾಂಗ್ ಬಗ್ಗೆ ನಮ್ಮ ಹನುಮಾನ್ ಒಂದು ಫ್ಯಾಮಿಲಿಗೆ ಯಾವ ಥರ ಒಂದು ಮೈತಾಳಜಿ ನಮ್ಗೆ ಯಾವ ಥರ ಸಹಾಯ ಮಾಡ್ತಾ ಅನ್ನೋದಿದೆ. ಇದನ್ನು ತುಂಬ ಅದ್ಭುತವಾಗಿ ಮೌಲ್ಡ್ ಬಂದಿದೆ ಅಂತ ಹೇಳೋದಕ್ಕಿಂತ ಚೆನ್ನಾಗಿದೆ ಸಿನಿಮಾ. ಅಹಂಕಾರ ಅಂತ ಮಾತಾಡಿದ್ದಾರೆ, ಅದನ್ನ ಈಗ ನೃತ್ಯ ನಿರ್ದೇಶಕರು 5 ಸ್ಟಾರ್ ಗಣೇಶ್ ಮಾಸ್ಟ್ರು ಮಾತಾಡಬೇಕು ಅಂತ. ಹಾಯ್, ಎಲ್ರಿಗೂ ನಮಸ್ತೆ.
ಮಳೆ ಬಂದರೆ ಅದೃಷ್ಟ ಬರುತ್ತೆ ಅಂತೆ. ನಿಜವಾಗ್ಲೂ ಮಳೆ ಬಂದಿದೆ. ಈ ವರ್ಷದ ಮೊದಲನೇ ಮಳೆ ಇದು. ಈ ವರ್ಷ ಯಾವ ಥರ ಅದೇ ಮನೆಯಲ್ಲಿ ಇದ್ದ ಅವ್ರ ಮನೆಯಲ್ಲಿದ್ದ ಅಣ್ಣ ತಮ್ಮಂದರಾಗಲಿ ಭಾವಮಂದರಾಗಲಿ ಅವರನ್ನು ಒಂದು ದೊಡ್ಡ ಫ್ಯಾಮಿಲಿನ ಕೊಲಾಪ್ಸ್ ಮಾಡ್ತಾರೆ. ಅದಕ್ಕೆ ತುಂಬ ಆ ಒಂದು ಹೆಣ್ಮಗಳಿಗೆ ತೊಂದರೆ ಕೊಟ್ಟಾಗ ಇವರನ್ನು ಕಾಪಾಡೋದಕ್ಕೆ ಆಂಜನೇಯ ಸ್ವಾಮಿ ಒಬ್ಬರು ಎಂಟ್ರಿ ಆಗ್ತಾರೆ. ಅವ್ರ ಭಕ್ತರಾಗಿರೋದ್ರಿಂದ ತುಂಬ ತೊಂದರೆ ಸಿಗಾಕೊಂಡಾಗ ಅವರು ಬಂದು ಇವ್ರನ್ನ ಕಾಪಾಡ್ತಾರೆ. ಅಷ್ಟೇ ಸರ್ ಸಬ್ಜೆಕ್ಟ್ ತುಂಬ ಚೆನ್ನಾಗಿದೆ. ಹೌದು ಸರ್. ತಮ್ಮ ಆಶೀರ್ವಾದ ಡೆಫಿನೆಟ್ ನಮಗೆ ಮಾಡೋಣ ಸರ್. 20 ವರ್ಷ ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ. ನಮಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು, ಅದರಿಂದ ಆಗಲಿಲ್ಲ. ದೇವರ ದಯದಿಂದ ನಮಗೆ ಹೆಲ್ತ್ ಚೆನ್ನಾಗಿದೆ. ಈಗ ನಾನು ಮಾಡ್ತೀನಿ, ದಯವಿಟ್ಟು ಮಾಡ್ತೀನಿ ಸರ್. ಅಂದರೆ ನನಗೆ ಮಾರ್ಗದರ್ಶಕರು ಅನ್ನೋ ಹಾಗೆ ನಾನು ಕಾಣ್ತೀನಿ, ಹಾಗೆ ಬೆಳ್ಕೊಂಡು ಬಂದಿರೋದು ಸಹ. ಹಾಗಾಗಿ ಇವತ್ತು ಒಂದು ಶುಭ ಸೂಚನೆ. ಈ ಶೆಕೆಯಲ್ಲೂ ಕೂಡ, ಈ ಥರ ಬಿಸಿಲಲ್ಲೂ ಕೂಡ ಇವತ್ತು ಒಂದು ಮಳೆ, ಅದರ ಮಧ್ಯದಲ್ಲಿ ನಾವೆಲ್ಲರೂ ಸೇರಿದ್ದೀವಿ ಶ್ರೀಮತಿ ಸಿಂಧೂರ ಸಿನಿಮಾದ ಆಡಿಯೋ ಲಾಂಚ್ಗೆ ಅಂತ ಹೇಳಿದ್ರೆ ಅದು ಎಲ್ಲೋ ಒಂದು ಕಡೆ ಭಗವಂತನ ಕೃಪೆ ಇದೆ ಅನ್ನೋದನ್ನು ಭಾವಿಸ್ತಾ, ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕರು ನಾಗಿರೆಡ್ಡಿ ಸರ್ಗೆ ನಾನು ಕೃತಜ್ಞತೆ ಹೇಳಬೇಕು. ನಮ್ಮ ಇಡೀ ಚಿತ್ರತಂಡ ಇಲ್ಲಿದೆ, ನಾವೆಲ್ಲ ಕಲಾವಿದರ ಒಂದು ತಂಡ ನಾವಿಲ್ಲಿ ಕೂತಿದ್ದೀವಿ. ನಾನು ಕವಿರಾಜ್ ಸರ್ಗೆ ನಾನು ನನ್ನ ಧನ್ಯವಾದಗಳು, ಕೃತಜ್ಞತೆಗಳು. ನಿಜ ಅವ್ರು ಹೇಳಿದ ಪಾಪ ಹರಸಾಹಸ ಮಾಡಿ ಒಂದು ಆಡಿಯೋ ಲಾಂಚಿಗೆ ಬಂದಿದ್ದೀವಿ, ಒಂದು ಇವೆಂಟಿಗೆ ಬಂದಿದ್ದೀವಿ ಅಂದರೆ ನಮ್ಮ ಮೇಲೆ ಅವ್ರಿಗಿರುವಂಥ ಒಂದು ವಿಶ್ವಾಸ ಆಗಲಿ, ಒಂದು ಅಕ್ಕರೆ ಆಗಲಿ, ನಿರ್ಮಾಪಕರ ಮೇಲೆ ಅವ್ರಿಗಿರುವಂಥ ಗೌರವ ಆಗಲಿ, ಇವೆಲ್ಲವೂ ಕಾರಣ ಆಗುತ್ತೆ. ಗಣೇಶ್ ಮಾಸ್ಟರ್ ಹೇಳಿದ್ರು ನನ್ನ ಜೊತೆ ಕೆಲಸ ಮಾಡಿದ ಅದೃಷ್ಟ ಅಂತ. ಏನು ಅದೃಷ್ಟ ಮಾಸ್ಟರ್, ಜೊತೆಗೆ ಬೆಳ್ಕೊಂಡ್ಬಂದಿದ್ದೀವಿ ಮೊದಲನೇ ದಿವಸದಿಂದ. ಸೊ ಹಾಗಾಗಿ ಅದೃಷ್ಟ ಏನಿಲ್ಲ, ನಮಗೆ ಅದು ಒಂದು ಒಳ್ಳೆ ಅವಕಾಶ. ಗಂಗಣ್ಣ ಅವರು ಈ ಸಿನಿಮಾ ಮಾಡಕ್ಕೆ ಬಂದಾಗ ಮನೆಗೆ ಅವರು ಒಂದು ವಿಚಾರದಲ್ಲಿ ಬಹಳ ಕ್ಲಿಯರ್ ಇದ್ರು. ಬಹಳ ಏನು ಹೇಳ್ತಾರೆ, ಕಥೆ ಮಾಡೋದ್ರಿಂದ ಹಿಡಿದು ಇವಾಗ ಟೀಸರು, ಹಾಡುಗಳು ಅದೆಲ್ಲ ಪ್ರೆಸೆಂಟ್ ಮಾಡೋವರೆಗೂ ನಿರ್ಮಾಪಕರಿಗೆ ಅವರ ಕಥೆ ಮೇಲಿರುವಂಥ ಬಹಳ ದೃಢವಾದ ನಂಬಿಕೆ, ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ವಿಶ್ವಾಸ ಇದೆ ಕಥೆ ಮೇಲೆ. ಕಥೆ ಕೇಳಿದಾಗ ನನಗೂ ಹಾಗೆ ಅನ್ನಿಸ್ತು. ಯಾಕಂದರೆ ಇವಾಗ ಸಿನಿಮಾಗಳು ಬರ್ತಿರೋ ಭರ ನೋಡಿದ್ರೆ ಯಾವ ಥರ ಇದೆ ಅಂತ ಹೇಳಿದ್ರೆ, ಅದು ಟ್ರೆಂಡ್ ಅಂತ ಹೇಳಬೇಕು ಅಥವಾ ನಮ್ಮೆಲ್ಲರ ಮನಸ್ಥಿತಿ. ಯಾಕಂದರೆ ನಾನು ಒಬ್ಬ ಆಡಿಯನ್ಸ್ ಆಗಿ ಯೋಚನೆ ಮಾಡಬೇಕು, ಬರೀ ಆಡಿಯನ್ಸ್ ಅಂತ ಹೇಳೋದಕ್ಕಿಂತ ಮನಸ್ಥಿತಿ ಹೇಗಿದೆ ಅಂದರೆ ಫಾಸ್ಟ್ ಆಗಿರಬೇಕು, ಒಂದು ವಯಲೆನ್ಸ್ ಇರಬೇಕು, ಅಥವಾ ಬೇರೆ ಇನ್ನೇನೋ ಒಂದು ತುಂಬಾ ಬ್ರಿಸ್ಕ್ ಆಗಿರಬೇಕು. ಅದ್ರ ಮಧ್ಯದಲ್ಲಿ ಇವರು ಒಂದು ಒಳ್ಳೆ ಎಲ್ಲರೂ ಕುಟುಂಬ ಸಮೇತರಾಗಿ ಕುತ್ಕೊಂಡು ನೋಡುವಂಥ ಒಂದು ಸಿನಿಮಾದ ಕಥೆ ಹೇಳಿದ್ರು. ಆ ಕಥೆ ಅವ್ರು ಹೇಳ್ಬೇಕಾದ್ರೆ, ಅನಂತರಾಜು ಸರ್ ಕಥೆ ನರೇಟ್ ಮಾಡ್ಬೇಕಾದ್ರೆ ನಿರ್ಮಾಪಕರ ಇನ್ವಾಲ್ವ್ಮೆಂಟ್ ಅಂದರೆ ಆ ಸಿನಿಮಾನ ಆಲ್ರೆಡಿ ನೋಡಿದಾರೆ ಅವರು, ಈ ಸಿನಿಮಾ ಈ ಥರ ಮಾಡ್ಬೇಕು ನಾನು ಅನ್ನೋವಷ್ಟರ ಮಟ್ಟಿಗೆ ಅವ್ರಿಗೆ ಅದ್ರ ಮೇಲೆ ಹಿಡಿತ ಆಗಲಿ, ಅದ್ರ ಬಗ್ಗೆ ಒಂದು ಕಾಳಜಿ ಆಗಲಿ, ಇವೆಲ್ಲವೂ ನಾನು ಕಂಡೆ. ಹಾಗಾಗಿ ಒಂದು ಸಿನಿಮಾ ಮಾಡೋಕ್ಕೆ ಒಬ್ಬರು ನಿರ್ಮಾಪಕರು 20 ವರ್ಷ ಆದ್ಮೇಲೆ ಮುಂದೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ಇವಾಗಿನ ಪರಿಸ್ಥಿತಿಲಿ ಕೆಲವೊಮ್ಮೆ ಬಿಡುವಿಲ್ದಂಗೆ ಶೂಟಿಂಗ್ ನಡೀತಾ ಇರುತ್ತೆ, ಕೆಲವೊಮ್ಮೆ ವಿಚಾರಿಸಿದ್ರೆ ಯಾವುದು ಶೂಟಿಂಗೇ ನಡೀತಿಲ್ಲ ಅಣ್ಣ ಅನ್ನುವಂಥ ಪರಿಸ್ಥಿತಿ ಇದೆ. ಆ ಥರ ಒಂದು ಸಮಯದಲ್ಲಿ ಒಬ್ರು ನಿರ್ಮಾಪಕರು ಬರ್ತಾರೆ, ಎಲ್ಲರೂ ಕೆಲಸ ಕೊಡ್ತಾರೆ, ನಮಗೆ ದುಡ್ಡು ಕೊಡ್ತಾರೆ, ಸಂಭಾವನೆ ಕೊಡ್ತಾರೆ. ಸೊ ಈ ಥರ ಒಬ್ರು ನಿರ್ಮಾಪಕರು ಬಂದಾಗ ಅವರ ನಂಬಿಕೆ ಜೊತೆ, ಅವರ ವಿಶ್ವಾಸದ ಜೊತೆ ನಾವೊಂದ್ಸಲ ಕೈ ಜೋಡಿಸಿ ಒಂದು ಸಿನಿಮಾ ಮಾಡೋಣ ಅನ್ನೋ ಒಂದು ಉದ್ದೇಶ ಇದೆಯಲ್ಲ, ಈ ಉದ್ದೇಶ ಎಲ್ರದ್ದು ಒಂದೇ ಹಂತದಲ್ಲಿ ಇದ್ದಿದ್ರಿಂದ, ಒಂದೇ ಒಂದು ಲೆವೆಲಲ್ಲಿ ಇದ್ದಿದ್ರಿಂದ ಈ ಸಿನಿಮಾ ಇವಾಗ ಆಗಿ ಒಂದು ಒಳ್ಳೆ ಒಂದು ಮುದ್ದಾದ ಸಿನಿಮಾ ಕಾಣ್ತಾ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಕಾರಣ ನಮ್ಮ ದಾಸಣ್ಣ, ಆಮೇಲೆ ಇಡೀ ಕಥೆನ ಅದರ ಸಾರಥ್ಯ ವಹಿಸಿ ಅದನ್ನು ನಿರ್ದೇಶನ ಮಾಡಿರೋ ನಮ್ಮ ಅನಂತರಾಜು ಸರ್. ಸೊ ಈ ಸಿನಿಮಾದ ಟೀಸರ್ ನೋಡಿದ್ರಿ, ಹಾಡುಗಳನ್ನ ನೋಡಿದ್ರಿ. ನಿಮ್ಮ ಪ್ರೀತಿಯನ್ನ, ನಿಮ್ಮ ಪ್ರೋತ್ಸಾಹವನ್ನ, ನಿಮ್ಮ ಮಾರ್ಗದರ್ಶನ ನಾನು ಯಾವಾಗಲೂ ಬೇಡೋ ಹಾಗೆ ಇವಾಗಲೂ ಹಾಗೆ ಕೇಳ್ಕೊತಾ ಇದ್ದೀನಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ, ನಮ್ಮ ಸಿನಿಮಾ ತಂಡದ ಮೇಲಿರಲಿ. ಇದ್ರ ಮುಖಾಂತರ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹಾಗೂ ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ನನ್ನ ಪಾತ್ರ ಈ ಸಿನಿಮಾದಲ್ಲಿ ನೀವೇ ನೋಡಿದ್ರಲ್ಲ, ಅಂದ್ರೆ ಮನೆಯಲ್ಲಿ ಒಬ್ಬ ಜವಾಬ್ದಾರಿಯುತ ಒಂದು ಗಂಡಸು. ಕಥೆ ಬಗ್ಗೆ ಹೆಚ್ಚು ಹೇಳೋದಕ್ಕೆ ಆಗ್ದೇನೆ ಎಷ್ಟಾಗುತ್ತೋ ಅಷ್ಟು ಹೇಳ್ತೀನಿ. ಒಬ್ಬ ಬಹಳ ಜವಾಬ್ದಾರಿ ಇರುವಂಥ ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲಿ ಒಬ್ಬ ತಾಯಿಗೆ ಮಗ ಆಗ್ತಾನೆ, ಮದುವೆ ಆದ್ಮೇಲೆ ಹೆಂಡತಿಗೆ ಗಂಡ ಆಗ್ತಾನೆ, ಮಗನಿಗೆ ತಂದೆ ಆಗ್ತಾನೆ.
ಸೊ ಇದ್ರ ನಡುವೆ ಸಂಸಾರದಲ್ಲಿ ನಮ್ಗೆ ಗೊತ್ತಿಲ್ಲದ ಹಾಗೆ ನಮ್ಗೆ ತೊಂದರೆಗಳು ಎದುರಾಗ್ತಾ ಇದಾವೆ ಅಂತ ನಮ್ಗೆ ಅನ್ನಿಸ್ತಾ ಇರುತ್ತೆ. ಆದ್ರೆ ಆ ತೊಂದರೆಗಳು ಒಂದೊಂದ್ಸಲ ಹೊರಗಡೆಯಿಂದವರಲ್ಲ, ಒಳಗಡೆ ಯಾರ್ಯಾರು ಇರ್ತಾರೋ ನಮ್ಮ ಮನೇಲಿ ಯಾರ್ಯಾರು ಇರ್ತಾರೋ ಆ ತರ ಕೆಲವು ಸಲ ತೊಂದರೆ ಬರುತ್ತೆ. ಆದ್ರೆ ಏನೇ ತೊಂದರೆ ಬಂದ್ರು, ಯಾವುದೇ ರೀತಿ ಆಪತ್ತು ವಿಪತ್ತು ಎದುರಾದ್ರು ನಂಬಿರೋ ಶಕ್ತಿ ಆಗ್ಲಿ, ನಂಬಿರೋ ಒಂದು ಚೈತನ್ಯ ಆಗ್ಲಿ, ಭಗವಂತ ಆಗ್ಲಿ ಅವತ್ತು ನಮ್ಮನ್ನ ಹಾಗೆ ತೊಂದರೆ ಒಳಗೋಗಕ್ ಬಿಡೋದಿಲ್ಲ ಅನ್ನೋ ಒಂದು ಇವಾಗ ನಾವೆಲ್ಲರೂ ನಂಬಿಕೆ ಮೇಲೆ ಬದುಕ್ತಾ ಇದೀವಿ. ಯಾವುದೇ ಸಮಸ್ಯೆ ಆಗ್ಲಿ ಏನಾದ್ರು ಒಂದ್ಸಲ ಕಣ್ಣು ಮುಚ್ಕೊಂಡು ಅಪ್ಪ ಹರ ಶಿವ ಅಂತ ಹೇಳ್ಬಿಡ್ತೀವಿ. ಆ ತರ ಒಂದು ಭಾವನಾತ್ಮಕ ಒಂದು ಅಂಶ ಈ ಸಿನಿಮಾದಲ್ಲಿರೋದ್ರಿಂದ ಆ ಮುಖ್ಯವಾದ ಪಾತ್ರದಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ. ಪ್ರಸ್ತುತ ಕಾಲದಲ್ಲಿ ಇವಾಗ ಬರ್ತಿರೋ ಸಿನಿಮಾಗಳ ಟ್ರೆಂಡ್ ಅಲ್ಲಿ ಈ ಸಿನಿಮಾ ಎಷ್ಟು ಆಕ್ಟ್ ಆಗಿ ನಿಂತ್ಕೊಳ್ಳುತ್ತೆ ಅಂತ ಅದೇ ಹೇಳಿದ್ರೆ ಸರ್, ಇವಾಗ ಖಂಡಿತ ಈಗ ಬರ್ತಿರೋ ತುಂಬಾನೇ ಫೋರ್ಸ್ ಇರುವಂತ ಸಿನಿಮಾ ಆಗ್ಲಿ, ಆಕ್ಷನ್ ಸಿನಿಮಾ ಆಗ್ಲಿ, ಅಥವಾ ತುಂಬಾ ಸ್ಪೀಡ್ ಇರುವಂತ ಸಿನಿಮಾ ಆಗ್ಲಿ, ಆ ತರ ಒಂದು ಕ್ಯಾಟಗರಿಗೆ ಸೇರ್ಕೊಳ್ಳದೆ ಇರುವಂತ ಸಿನಿಮಾ ಇದು. ಸುಮಾರು 20 ವರ್ಷ ಹಿಂದೆ ಅಂತಲ್ಲ, ಕಾಲದಿಂದ ಕಾಲಕ್ಕೆ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್, ಒಂದು ಒಳ್ಳೆ ಎಮೋಷನ್ ಇರುವಂತ ಸಿನಿಮಾ ಯಾವಾಗ ಬಂದ್ರು ಜನ ಒಂದ್ಸಲ ತಿರುಗಿ ನೋಡ್ತಾರೆ. ಹಾಡುಗಳು ಸ್ವಲ್ಪ ತುಂಬಾ ಫಾಸ್ಟ್ ಆಗಿರ್ತೇನೆ, ಕೇಳೋದಕ್ಕೆ ಸಂಪೂರ್ಣ ಲಿರಿಕ್ಸ್ ಅರ್ಥ ಆಗುವಂತ ಹಾಡುಗಳು ಈ ನಮ್ಮ ಸಿನಿಮಾದಲ್ಲಿದೆ. ಒಂದು ಫ್ಯಾಮಿಲಿ ಬಗ್ಗೆ ಹಾಡಿದೆ, ಒಂದು ರೊಮ್ಯಾನ್ಸ್ ಬಗ್ಗೆ ಒಂದು ಹಾಡಿದೆ, ಭಕ್ತಿ ಬಗ್ಗೆನೂ ಹಾಡಿದೆ. ಸೊ ಇದೆಲ್ಲ ಇರ್ಬೇಕಾದ್ರೆ ಜನರ ಮೇಲಿರೋ ವಿಶ್ವಾಸದಿಂದ ಈ ಸಿನಿಮಾ ಮಾಡಿದ್ದಾರೆ ನಿರ್ಮಾಪಕರು. ಗ್ರಾಫಿಕ್ಸ್ ತುಂಬಾ ಇರುತ್ತೆ ಸರ್, ಖಂಡಿತ ಇರುತ್ತೆ. ಒಂದು ಯಾವಾಗ್ಲೂ ನಾವು ಡಿವೋಷನ್, ಫ್ಯಾಂಟಸಿ ಅನ್ನೋ ಎಲಿಮೆಂಟ್ ನಾವು ಅದ್ರ ಬಗ್ಗೆ ಇಮ್ಯಾಜಿನ್ ಮಾಡ್ತಾನೆ, ಅದ್ರ ಬಗ್ಗೆ ಕಲ್ಪನೆ ಮಾಡ್ತಾನೆ. ಅದು ಆಲ್ರೆಡಿ, ಯಾಕಂದ್ರೆ ಅದು ಏನಂತಾರೆ ರಿಯಾಲಿಟಿಗೆ ಹೊರತಾದಂತಹ ವಿಚಾರ. ಅಂದ್ರೆ ಆ ಇಂಪ್ಯಾಕ್ಟ್ ಡಿವೋಷನ್ ಆಗಲಿ ಮತ್ತು ಅದರ ಇಂಪ್ಯಾಕ್ಟ್ ರಿಯಾಲಿಟಿಗಿಂತ ಹೊರಗಿರುವಂತಹ ವಿಚಾರ. ಸೊ ಆ ಇಮ್ಯಾಜಿನೇಷನ್ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಎಲ್ಲಿ ಬೇಕೋ ಅಲ್ಲಿ ಗ್ರಾಫಿಕ್ಸ್ ನ ಖಂಡಿತ ಅಳವಡಿಸ್ಕೊಂಡಿದ್ದಾರೆ. ಫ್ಯಾಮಿಲಿ ಆಡಿಯನ್ಸ್ಗೆ ಬಹಳ ಅರ್ಥ ಆಗುವಂತ ಸಿನಿಮಾ ಆಗಿರೋದ್ರಿಂದ ಇದನ್ನ ಬೇರೆ ಲ್ಯಾಂಗ್ವೇಜ್ ತೆಲುಗು, ತಮಿಳು ಆ ಥರದಕ್ಕೂ ಮಾಡಬೇಕು ಅಂತ ಆಗುತ್ತೆ ಅನ್ಸುತ್ತಾ? ಗೊತ್ತಿಲ್ಲ, ಅದೊಂದು ನಿರ್ಮಾಪಕರು ಹೇಗೆ ಯೋಚನೆ ಮಾಡ್ತಾರೆ ಗೊತ್ತಿಲ್ಲ. ರಿಲೀಸ್ ಆದ್ಮೇಲೆ ಜನ ಅದನ್ನ ಎಷ್ಟು ಇಷ್ಟಪಡ್ತಾರೆ, ಅದ್ರ ತುಂಬಾ ಒಳ್ಳೆ ಹೆಸರು ಮಾಡಿದಾಗ ಅವಾಗಿನಾಗ ತುಂಬಾ ಯಾವ್ದೊಂದು ಸಿನಿಮಾ ಬಹಳ ಹೆಸರು ಮಾಡ್ತಿದ್ದಿಲ್ಲಪ್ಪ ಅಂತ ನಮ್ಮ ನೆರೆ ರಾಜ್ಯದವ್ರು ಕೇಳಿದಾಗ ಅವಾಗ ಡಬ್ ಮಾಡಿನೋ ಅಥವಾ ಇನ್ನೇನು ರೀಮೇಕ್ ಏನ್ ಮಾಡಿದ್ರು ಅದೇನು ನಮ್ಗೆ ಬೋನಸ್ ಅದಷ್ಟೇ. ಜೂನ್ ಮಾಡೋಣ ಅಂತ. ಜೂನ್ ಇಲ್ಲ, IPL ಇದೆಯಲ್ಲ ಸರ್, ಅದೇ ಜೋರು ಮಳೆ ತರ ಬರ್ತಾ ಇದೆ. ಸೊ ಆ ಮಳೆ ನಿಂತ ಮೇಲೆ ನಂತರ ರಿಲೀಸ್ ಮಾಡೋ ಯೋಜನೆ ಸರ್. ಗಾಳಿ ಬೀಸ್ಬೇಕು ಸರ್, ತುಂಬಾ ಹೀಟ್ ಇದೆ. ಥ್ಯಾಂಕ್ ಯು. ಈ ತಂಡಕ್ಕೆ ನನ್ನ ಪರಿಚಯ ಮಾಡಿಕೊಟ್ಟಿದ್ದ ಪ್ರಿಯಾ ಹೆಗ್ಡೆ ಅಕ್ಕ ಆಗಿರ್ಬೋದು, ಎಲ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಚಿತ್ರದಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಒಂದು ಮುದ್ದು ಪೆದ್ದು ಸೋದ್ರು ಮಾವನ ಮಗಳ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಕ್ಯಾರೆಕ್ಟರ್. ನನ್ನಿಂದ ಏನೇನು ತರಲೆ ಆಗುತ್ತೆ, ಏನೇನು ಟ್ವಿಸ್ಟ್ಗಳಾಗುತ್ತೆ ಅದನ್ನೆಲ್ಲ ಖಂಡಿತ ಥಿಯೇಟರ್ಗೆ ಬಂದು ಮೂವಿ ನೋಡಿದ್ರೆ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಮೂಡಿಗೆರೆಯಲ್ಲಿ 15 ದಿನ ಹೇಗೆ ಹೋಯಿತು ಅಂತಲೇ ಗೊತ್ತಿಲ್ಲ. ಓವರ್ ನೈಟ್ ಶೂಟ್ಸ್ ಆಗಿರ್ಬೋದು, ಸಮಯ ಕಳೆದಿದ್ದೇ ಗೊತ್ತಾಗಿಲ್ಲ ಆ್ಯಕ್ಚುಲಿ. ಆ್ಯಂಡ್ ರಾಘು ಸರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ಆ್ಯಂಡ್ ಶೂಟ್ಸಲ್ಲಿ ನಾವು ಮಾಡಿದ ತಲೆಗಳು ತುಂಬ 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 ಚೆನ್ನಾಗಿತ್ತು. ಸೊ ಅದೇ ಥ್ಯಾಂಕ್ ಯು ಟೀಮ್ ಅಗೇನ್. ಆ್ಯಂಡ್ ಎಲ್ಲರೂ ಥಿಯೇಟರಿಗೆ ಹೋಗಿ ರಿಲೀಸ್ ಆದಾಗ ಮೂವಿ ಥ್ಯಾಂಕ್ ಯು. ಧನ್ಯವಾದಗಳು ರೇಷ್ಮಾ. ಈಗ ಪ್ರೋಗ್ರಾಮ್ ಇದೆಯಲ್ಲ, ಓಕೆ. ಸೊ ಫಸ್ಟ್ ಆಫ್ ಆಲ್ ದ ಮೀಡಿಯಾ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಟೈಮ್ ನಮಗೋಸ್ಕರ ತೆಗೆದಿಟ್ಟು ಈ ಒಂದು ಮಳೆ ಇದ್ರೂ ಕೂಡ ಇಷ್ಟೊಂದು ವೆಯ್ಟ್ ಮಾಡಿ ಪ್ರೋಗ್ರಾಮ್ನ ಸಕ್ಸಸ್ ಮಾಡಿದ್ದಕ್ಕೆ. ಆ್ಯಂಡ್ ಇನ್ನು ಶ್ರೀಮತಿ ಸಿಂಧೂರ ಬಗ್ಗೆ ಹೇಳಬೇಕಂದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಈ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ದಕ್ಕೆ. ಸೊ ಫಸ್ಟ್ ಆಫ್ ಆಲ್ ನಾಗಿರೆಡ್ಡಿ ಸರ್ ಆ್ಯಂಡ್ ಗಂಗಾಧರ್ ಸರ್ ಈ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ಐ ಹ್ಯಾವ್ ನೋ ವರ್ಡ್ಸ್ ಟು ಸೇ ಥ್ಯಾಂಕ್ಸ್. ಆ್ಯಂಡ್ ನಾನು ಫಸ್ಟ್ ಈ ಅಪಾರ್ಚುನಿಟಿ ಸಿಕ್ಕಿದಾಗ ನನಗೆ ಹೇಳಿರೋದು ವಿಜಯ ರಾಘವೇಂದ್ರ ಸರ್ ಅಂತ, ಅದಕ್ಕೋಸ್ಕರ ನಾನು ಆಫೀಸಿಗೆ ಹೋಗಿದ್ದು. ಬಟ್ ಇವಾಗ ಅನ್ನಿಸ್ತಾ ಇದೆ ಟೋಟಲ್ ಟೀಮ್, ಇಟ್ ವಾಸ್ ಟೂ ಗುಡ್ ಟು ವರ್ಕ್ ವಿತ್ ದ ಎಂಟೈರ್ ಟೀಮ್. ನನಗೆ ಒಂದು ಸೀನಿಯರ್ ಟೀಮ್ ಜೊತೆಗೆ ತುಂಬ ಎಕ್ಸ್ಪೀರಿಯನ್ಸ್ ಇರುವಂತಹ ಟೆಕ್ನಿಷಿಯನ್ಸ್ ಜೊತೆಗೆ ವರ್ಕ್ ಮಾಡಿರೋದು ತುಂಬ ಅಂದರೆ ತುಂಬ ಖುಷಿ ಇದೆ. ಎಲ್ಲರ ಹತ್ರನೂ ತುಂಬಾ ಕಲಿಯಕ್ಕೆ ಸಿಕ್ತು. ಆ್ಯಂಡ್ ಸಾಂಗ್ಸ್ ನೀವೇ ನೋಡಿದ್ರಲ್ವ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಡಬ್ಬಿಂಗ್ ಮಾಡಬೇಕಾದ್ರೆ ಓವರಾಲ್ ಮೂವಿ ಒಂದು ರಫ್ ಆಗಿ ಐಡಿಯಾ ಬಂತು. ಸೊ ತುಂಬ ಖುಷಿ ಇದೆ. ಬಿಕಾಸ್ ಇವಾಗಿರೋ ಕಮರ್ಷಿಯಲ್ ಮೂವೀಸ್ಗೆಲ್ಲ ಕಂಪೇರ್ ಮಾಡಿದ್ರೆ ಹೀರೋಯಿನ್ಗೆ ಬಂದು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ರೆಸೆನ್ಸ್ ಇದೆ. ಆ್ಯಂಡ್ ಐ ಹೋಪ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಅದಕ್ಕೆ ಆ ಪಾತ್ರನ ಫುಲ್ಫಿಲ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಇನ್ನು ನಮ್ಮ ಸರ್ ಜೊತೆಗೆ ಸ್ಕ್ರೀನ್ ಶೇರ್ ಮಾಡೋದಂದರೆ ತುಂಬ ಜನದ ಡ್ರೀಮ್ ಅದು. ಸೊ ಅದು ನನಗೆ ಒಂದು ಅಪಾರ್ಚುನಿಟಿ ಸಿಕ್ಕಿರೋದು. ಸೊ ಐ ಫೀಲ್ ಸೋ ಹ್ಯಾಪಿ. ಆ್ಯಂಡ್ ನಮ್ಮ ಅನಂತರಾಜು ಸರ್,
So he's one of the best director I have ever worked with. Such a calm person. ನಾನು ಸೆಟ್ಟಿಗೆ ಹೋಗ್ಬೇಕಾದ್ರೆ ತುಂಬ ನರ್ವಸ್ ಆಗಿದ್ದೆ ಬಿಕಾಸ್ ನಾ ಫಸ್ಟ್ ಮುಹೂರ್ತ ಮಾಡಿದಾಗ ಎಲ್ಲರೂ ತುಂಬ ಸೀನಿಯರ್ಸ್, ನಾನು ಒಬ್ಳೆ ಹೊಸಬ್ಳು ಅಂತ ಫೀಲ್ ಆಗ್ತಾ ಇತ್ತು. ಸೊ ಹೆಂಗೋ ಏನೋ ಅದಾದ್ಮೇಲೆ ಸರ್ ಯಾವತ್ತೂ ಮಾತೇ ಆಡಿರ್ಲಿಲ್ಲ ನನ್ನ ಹತ್ರ ಸೆಟ್ಟಿಗೆ ಹೋಗೋಕ್ಕಿಂತ ಮುಂಚೆ. ಸೊ ಫಸ್ಟ್ ಡೇ ಶೂಟ್ ಅಲ್ಲೇನೆ ಒಂದು ಕ್ಲೈಮ್ಯಾಕ್ಸ್ ಇನ್ ದೊಡ್ಡ ಡೈಲಾಗ್ ಕೊಟ್ಟಿದ್ರು. ಸೊ ಆ್ಯಂಡ್ ಹಿ ಡಿಂಟ್ ಟೆಲ್ ಎನಿಥಿಂಗ್. ಅವರು ಗುಡ್ ಮಾರ್ನಿಂಗ್ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಫಸ್ಟ್ ಟೇಕೆ ತಗೊಂಡ್ರು. ಸೊ ಆವಾಗ ಬೈ ಗಾಡ್ಸ್ ಗ್ರೇಸ್ ಫಸ್ಟ್ ಟೇಕಲ್ಲಿ ಆಗೋಯ್ತು ಅದು. ಅದಾದ್ಮೇಲೆ ಹಿ ವಾಸ್ ವೆರಿ ಗುಡ್ ಆ್ಯಂಡ್ ತುಂಬ ಕಾಮ್ ಆಗಿ ಎಷ್ಟು ಚೆನ್ನಾಗಿ ಎಲ್ಲ ಟೀಮ್ನ ಹ್ಯಾಂಡಲ್ ಮಾಡ್ತಿದ್ರು ಅಂದರೆ. ಆ್ಯಂಡ್ ಇದು ಫಸ್ಟ್ ಮೂವಿ ಅನ್ಸುತ್ತೆ, ನಾವು ಅನ್ಕೊಂಡಿರೋ ಡೇಸ್ಗಿಂತ ಕಮ್ಮಿ ಡೇಸಲ್ಲಿ ಮುಗಿಸ್ಕೊಟ್ರು ಅವರು. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಪ್ರತಿದಿನ ನಾನು 5:30ಗೆ ರೆಡಿ ಇರ್ತಿದ್ದೆ. ಆ್ಯಂಡ್ ಆಲ್ಮೋಸ್ಟ್ ಎವ್ರಿ ಡೇ 9:30 10ವರೆಗೂ ಶೂಟ್ ಮಾಡ್ತಾ ಇದ್ವಿ. ಹಂಗೆ ಮಾಡಿದ್ರು ಒಂದು ಸ್ವಲ್ಪನೂ ಸುಸ್ತು ಅನ್ನಿಸ್ತಾ ಇರಲಿಲ್ಲ ಬಿಕಾಸ್ ಟೀಮ್ ಎನರ್ಜಿ ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ಇನ್ನು ದಾಸ್ ಸರ್ ಬಗ್ಗೆ ಹೇಳಲೇಬೇಕು. ನನಗೆ ತುಂಬ ನನ್ನ ಬಗ್ಗೆ ಲೋ ಫೀಲ್ ಇತ್ತು, ಕೆಲವೊಂದು ಆ್ಯಂಗಲಲ್ಲಿ ನಾನು ಚೆನ್ನಾಗಿ ಕಾಣಲ್ಲ ಅನ್ನೋದೊಂದು ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿತ್ತು. ಬಟ್ ದಾಸ್ ಸರ್ ಇಟ್ಟಿರೋ ಪ್ರತಿಯೊಂದು ಫ್ರೇಮಲ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂತ ನನಗೆ ಫೀಲ್ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನು ಗಣೇಶ್ ಮಾಸ್ಟರ್, ಸಾರಿ ನಿಮಗೆ ತೊಂದರೆ ಕೊಟ್ಟಿದ್ರೆ. ಲೈಕ್ 1.5 ಡೇಸಲ್ಲೆಲ್ಲ ಸಾಂಗ್ ಮುಗಿಸ್ಕೊಟ್ಟಿದ್ದಾರೆ, ಅಷ್ಟಷ್ಟು ಚೇಂಜಸ್ ಇದ್ರೂ ಕೂಡ. ಸೊ ಅದು ಕೂಡ ಆ ಬಿಸಿಲಲ್ಲಿ, ಆಮೇಲೆ ಸ್ಕೆಡ್ಯೂಲ್ಸ್ ಹ್ಯಾಡ್ ಟು ಟ್ರಾವೆಲ್ ಟು ಹೈದ್ರಾಬಾದ್, ಬಟ್ ಎಲ್ಲಾನು ಮ್ಯಾನೇಜ್ ಮಾಡಿಕೊಂಡು ಯಾರಿಗೂ ಕೋಪ ಬರದೇ ಇರೋಂಗೆ ಸರ್ ಗಂಗಾಧರ್ ಸರ್ ತುಂಬ ಜೋರಿದ್ರು ಆ್ಯಕ್ಚುಲಿ ಶೂಟಿಂಗ್ ಟೈಮಲ್ಲಿ. ಡೇಟ್ಸ್ ಅಂತೂ ಪಕ್ಕಾ ತಗೊಳ್ತಾ ಇದ್ರು, ಪಕ್ಕಾ ಲಾಕ್ ಮಾಡ್ತಾ ಇದ್ರು. ಬಟ್ ಬಿಕಾಸ್ ಆಫ್ ಆಲ್ ಆಫ್ ದಿಸ್ ಆ್ಯಂಡ್ ಇಷ್ಟು ಬೇಗ ನಾವು ಇಲ್ಲಿ ಬಂದು ಕೂತಿದ್ದೀವಿ. ಸೊ ಆ್ಯಂಡ್ ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು, ತುಂಬ ಪಾಸಿಟಿವ್ ಮೈಂಡ್ ಸೆಟ್ ಫ್ರಮ್ ಡೇ 1 ಟಿಲ್ ಹಿಯರ್. ಹಿ ಸೋ ಕಾನ್ಫಿಡೆಂಟ್ ಆ್ಯಂಡ್ ಅವ್ರ ಕಾನ್ಫಿಡೆನ್ಸೇ ಈ ಪ್ರಾಡಕ್ಟ್ ಇಷ್ಟು ಚೆನ್ನಾಗಿ ಬರೋದಕ್ಕೆ ರೀಸನ್ ಆ್ಯಂಡ್ ಇಲ್ಲಿವರೆಗೆ ಬರೋದಕ್ಕೆ ರೀಸನ್ನು. ಸೊ ನಮ್ಮ ಕಡೆಯಿಂದ ಓವರ್ ಆಲ್ ಆಗಿ ಹೇಳಬೇಕಂದ್ರೆ 100 ಅಲ್ಲ 200% ಎಫರ್ಟ್ ಹಾಕಿ ಇಲ್ಲಿವರೆಗೂ ತಗೊಂಡ್ಬಂದಿದ್ದೀವಿ. ಆ್ಯಂಡ್ ಇನ್ನು ಆಡಿಯನ್ಸ್ ಕೈಯಲ್ಲಿದೆ, ನಿಮ್ಮ ಕೈಯಲ್ಲಿದೆ ಆಡಿಯನ್ಸ್ವರೆಗೂ ತಲುಪಿಸೋ ಕೆಲಸ. ಸೊ ಬೇಗ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಪ್ರಾಜೆಕ್ಟ್ ಥರ ನಮ್ಮ ಪ್ರಾಜೆಕ್ಟ್ಗೂ ಸಪೋರ್ಟ್ ಮಾಡಿ ಆ್ಯಂಡ್ ನಮ್ಮ ಮೇಲೂ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಅದೇ ಹೇಳ್ತಾ ಇದೀನಲ್ಲ, ನನಗೆ ವರ್ಡ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾನು ಈ ಪ್ರಾಜೆಕ್ಟ್ ನನಗೆ ಸಿಕ್ಕಿದ್ದು ಒಂದು ಅದೃಷ್ಟ ಅನ್ಕೋತೀನಿ. ಸೊ ಆಕ್ಚುಲಿ ನಾನು ಅಂದರೆ ಈ ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಯಾವಾಗ್ಲೂ ನಾವು ಮೂವಿ ನೋಡ್ತಿರ್ಬೇಕಾದ್ರೆ ಒಂದು ಹೀರೋಯಿನಿಗೆ ಎಷ್ಟು ಸ್ಕ್ರೀನ್ ಪ್ರೆಸೆನ್ಸ್ ಇರ್ತಾ ಇತ್ತು ಅದನ್ನೆಲ್ಲ ನೋಡ್ಬಿಟ್ಟು ರಮ್ಯಾ ರಕ್ಷಿತ್ ಅವ್ರದ್ದೆಲ್ಲ ಕಾಲದ್ ಅವರನ್ನೆಲ್ಲ ನೋಡಿದ್ರೆ ಹೌ ಸ್ವೀಟ್ ಅನ್ನಿಸ್ತಾ ಇತ್ತು. ಅದು ಹೋಗ್ತಾ ಹೋಗ್ತಾ ಹೆಂಗಾಗಿದೆ ಅಂದ್ರೆ ಬರೀ ಹೀರೋಯಿನ್ಸ್ ಅಂದ್ರೆ ಬರೀ 1-2 ಸೀನು 1 ಸಾಂಗ್ ಅಷ್ಟೇ ಇರ್ತಾ ಇತ್ತು. ಬಟ್ ಇದರಲ್ಲಿ ಅದೇ ನಾನು ಡಬ್ಬಿಂಗ್ ಮಾಡೋಕೆ ನೋಡ್ತಾ ಸಾಂಗ್ ಮಾತ್ರ ಅಲ್ಲ ಸರ್, ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ಹಾಗೆ ಓವರ್ ಆಲ್ ಇದೆ. ಸೊ ತುಂಬಾ ಖುಷಿ ಇದೆ ಸರ್. ಹೌದು ಸರ್, ಇದು ಈ ವರ್ಷದ್ದು ಫಸ್ಟ್ ರಿಲೀಸ್ ಇದು. ಆ್ಯಂಡ್ ಐ ಹೋಪ್ ನನ್ನ ಕರಿಯರಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ತುಂಬ ಹೋಪ್ ಇಟ್ಕೊಂಡಿದ್ದೀನಿ. ಸೊ ಜಸ್ಟ್ ಲುಕಿಂಗ್ ಫಾರ್ವರ್ಡ್ ಅಷ್ಟೇ ಸರ್. ಥ್ಯಾಂಕ್ ಯು. ಬೆಳಿಗ್ಗೆ 9 ಗಂಟೆ ಮನೆ ಬಿಟ್ಟಿರ್ತೀರ, ಇವಾಗ 9 ಗಂಟೆ ಆಯಿತು. ನಾನು ಜಾಸ್ತಿ ಮಾತಾಡಲ್ಲ. ದಯವಿಟ್ಟು ಈ ಸಿನಿಮಾ ಬಗ್ಗೆ ಒಳ್ಳೆ ಅಂದರೆ ನಿಮ್ಮೆಲ್ಲ ಆಶೀರ್ವಾದ ಬೇಕು ಈ ಸಿನಿಮಾಗೆ, ಅದೊಂದೇ ನಾನು ಕೇಳ್ಕೊಳ್ಳೋದು. ಅದು ಬಿಟ್ಟರೆ ಸುಮ್ಮನೆ ಒಂದೇ ಸರಿ ಎಲ್ಲ ಬಗ್ಗೆ ಈ ಸಿನಿಮಾ ಬಗ್ಗೆ ಟೋಟಲ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ರಾಘು ಸರ್ ಹೇಳಿದ್ದಾರೆ, ಹಿರಿಯರು ಹೇಳಿದ್ದಾರೆ, ಗಣೇಶ್ ಸರ್ ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ನಿರ್ಮಾಪಕರು ಹೇಳಿದ್ದಾರೆ. ದಯವಿಟ್ಟು ಎಲ್ಲರೂ ಈ ಸಿನಿಮಾನ ಸಕ್ಸಸ್ ಆಗೋಕ್ಕೆ ಸಾಥ್ ಕೊಡಿ. ಇವತ್ತಿನ ಇಂಡಸ್ಟ್ರಿ ಏನಾಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ. ದಯವಿಟ್ಟು ನೀವು ಸಾಥ್ ಕೊಟ್ಟರೆ ಜಗದೀಶ್ ಸರ್ ಹೇಳ್ದಂಗೆ ನಿರ್ಮಾಪಕರು ಮತ್ತೊಂದು ಸಿನಿಮಾ ಮಾಡೋಕ್ಕೆ ರೆಡಿ ಆಗ್ತಾರೆ. ಅದಕ್ಕೆ ಬೆನ್ನೆಲುಬಾಗಿ ನಾನು ಇದ್ದೇ ಇರ್ತೀನಿ. ಥ್ಯಾಂಕ್ ಯು. 100% ರಿಲ್ಯಾಕ್ಸ್ ಈಗ. ಥ್ಯಾಂಕ್ ಯು ಸರ್. ಬೆಳಿಗ್ಗೆಯಿಂದ ಎಲ್ಲ ಪಾಪ ಹೊರಗಡೆಯಿಂದ ಇರ್ತೀರ, ಮತ್ತು ಇವಾಗಲೂ ಮಳೆ ಬಂದ್ರೂ ತಾವೆಲ್ಲ ವೆಯ್ಟ್ ಮಾಡಿ ನಮ್ಮ ಪ್ರೆಸ್ ಮೀಟ್ಗೆ ತುಂಬ ಸಪೋರ್ಟ್ ಮಾಡಿದ್ದೀರಾ. ಆಮೇಲೆ ಡೈರೆಕ್ಟ್ರು ಕೂಡ ಪಾಪ ಅವರು ಟ್ರೈನಲ್ಲಿ ಬರ್ತಾ ಇದ್ದಾರೆ. ಹೌದಾ? ಅನಂತಣ್ಣ ಕೆಲಸದ ಜೊತೆಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸದ ಜೊತೆಗೆ
ಒಂದು ಪಾತ್ರ ಕೊಟ್ಟಿದ್ದಾರೆ. ಅದು ತಾವೆಲ್ಲ ಥಿಯೇಟರ್ ನೋಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ಯಾರ್ದು ಅಂದ್ರೆ ಗಣೇಶಣ್ಣ ನಮ್ದು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ರಾಘಣ್ಣ ಅದನ್ನ ಹೇಳಿದ್ದಾರೆ, ಈ ಚಿತ್ರದಲ್ಲಿ ಒಳಗಿದ್ದವರೇ ಮನೆ ಹಾಳು ಮಾಡ್ತಾರಲ್ಲ, ಆ ತರ ಒಂದು ಅದ್ಭುತವಾದ ಪಾತ್ರ. ಅದು ತಾವು ಚಿತ್ರ ನೋಡಿದಾಗ ಖಂಡಿತ ತಮಗೆ ಗೊತ್ತಾಗುತ್ತೆ. ತಮ್ಮೆಲ್ಲರ ಆಶೀರ್ವಾದ ಈ ಚಿತ್ರದ ಮೇಲೆ ಇರಲಿ. ಥ್ಯಾಂಕ್ ಯು. ಪ್ರಸನ್ನ ಭಾಗಿನ ಇಲ್ಲಿ ಪ್ರಸನ್ನ ಪ್ರತಿಯೊಬ್ಬ ಕಲಾವಿದರು ಸಾಕಷ್ಟು ನಮ್ಮ ಜೊತೆ ಕೈ ಜೋಡಿಸಿ ಈ ಸಿನಿಮಾ ಒಳ್ಳೆ ರೀತಿಯಲ್ಲಿ ಬರೋದಕ್ಕೆ ಸಹಕಾರ ನೀಡಿದ್ದಾರೆ. ತಂತ್ರಜ್ಞರು, ನಮ್ಮ ದಾಸಣ್ಣ ಕ್ಯಾಮ್ರಾಮನ್ನು, ರಾಜೇಶ್ ರಾಮನಾಥ್ ಮ್ಯೂಸಿಕ್ ಡೈರೆಕ್ಟ್ರು, ಪ್ರತಿಯೊಬ್ಬರು ಎಲ್ಲರೂ ಕೂಡ ಈ ಚಿತ್ರಕ್ಕೆ ನಮಗೆ ಒಳ್ಳೆ ಸಹಕಾರ ನೀಡಿದ್ರಿಂದ ಒಂದು ಒಳ್ಳೆ ಸಿನಿಮಾ ಆಗಿದೆ. ಜನತೆಗೆ ಖಂಡಿತ ಈ ಸಿನಿಮಾ ಇಷ್ಟ ಆಗುತ್ತೆ. ಸೊ ನನ್ನ ಶ್ರಮಕ್ಕಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು ಈ ಸಿನಿಮಾನ ಗೆಲ್ಲಿಸಲೇಬೇಕು ಅಂತ ಹರಸಾಹಸ ಮಾಡ್ತಿದ್ದಾರೆ. ಅದೆಲ್ಲರ ಶ್ರಮಕ್ಕೆ ಖಂಡಿತ ಪ್ರತಿಫಲ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಸೊ ಹಾಗಾಗಿ ಅವರ ಒಂದು ಪ್ರಯತ್ನಕ್ಕೆ ಫಲ ಸಿಗಬೇಕು. ಅವರ ಶ್ರಮ ಖಂಡಿತ ನಿಮಗೆ ತೆರೆ ಮೇಲೆ ಕಾಣುತ್ತೆ. ನಿಮ್ಮ ಜನತೆಗೆ ಅದು ಇಷ್ಟ ಆಗುತ್ತೆ. ಅಭಿಮಾನಿಗಳು ಈ ಸಿನಿಮಾನ ಒಪ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ. ನಮ್ಮ ಶ್ರಮಕ್ಕೆ ಒಳ್ಳೆ ಪ್ರತಿಫಲನೂ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ಈ ಚಿತ್ರವನ್ನು ನೀವೆಲ್ಲ ಪ್ರೋತ್ಸಾಹಿಸಿ ಒಳ್ಳೆ ರೀತಿಯಲ್ಲಿ ಸಿನಿಮಾ ನಮಗೆ ಸಕ್ಸಸ್ಸನ್ನು ಕೊಡೋ ಹಾಗೆ ನೀವೆಲ್ಲ ನಮ್ಮ ಜೊತೆಯಲ್ಲಿ ನಿಂತು ಸಹಕಾರ ನೀಡಬೇಕು ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಇವತ್ತಿನ ಜಂಜಾಟದಲ್ಲಿ ನೀವು ನೋಡಿರ್ಬೋದು, ಸಿನಿಮಾ ಅಂತಂದರೆ ಬರೀ ಹಿಂಸಾತ್ಮಕವಾದ ಚಿತ್ರಗಳೇ ಬರ್ತಾ ಇದೆ ಇವತ್ತು. ಸೊ ಎಲ್ಲೋ ಒಂದು ರೀತಿಯಲ್ಲಿ ಒಂದು 2 ಗಂಟೆ ಕಾಲ ನಾವು ನೆಮ್ಮದಿಯಾಗಿ ಕೂತ್ಕೊಂಡು ಚಿತ್ರಮಂದಿರದಲ್ಲಿ ಒಂದು ನಗನಗ್ತಾನೋ ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ ಇಟ್ಕೊಂಡು ಸಿನಿಮಾ ನೋಡಬೇಕು. ಎಲ್ಲೋ ನಾವು ಈ ರಕ್ತಪಾತದ ಇದರಲ್ಲಿ ಕಳೆದೋಗ್ಬಿಟ್ಟಿದ್ದೀವಿ ಅಂತ ಅನ್ನಿಸ್ತಾ ಇದೆ ಚಿತ್ರರಂಗದಲ್ಲಿ. ಸೊ ನಮಗೊಂದು ಒಳ್ಳೆ ಭಾವನಾತ್ಮಕವಾದ ಸಿನಿಮಾಗಳು ಬೇಕು ಅನ್ನೋ ಕಾಲದಲ್ಲಿ ನಮ್ಮ ನಾಗಿರೆಡ್ಡಿ ಸರ್ ಅವರು ಈ ಶ್ರೀಮತಿ ಸಿಂಧೂರನ ಮಾಡಿದ್ದಾರೆ. ಖಂಡಿತ ಇದರಲ್ಲಿ ನಿಮಗೆ ಒಂದು ಒಳ್ಳೆ ಮೆಸೇಜ್ ಇದೆ, ನಿಮಗೆ ಮನೋರಂಜನೆ ಇದೆ. ಜೊತೆಯಲ್ಲಿ ನೀವು 2 ಗಂಟೆ ಕಾಲ ಕೂತು ಸಿನಿಮಾ ನೋಡ್ತಿದ್ರೆ ನಿಮ್ಗೆ ಎಲ್ಲೂ ಒಂದು ಕ್ಷಣ ಕೂಡ ನಿಮಗೆ ಬೋರ್ ಆಗೋದಿಲ್ಲ. ಎಲ್ಲೂ ನಿಮಗೆ ನಾನು ಯಾಕಪ್ಪ ಈ ಸಿನಿಮಾಗೆ ಬಂದೆ ಅನ್ನೋ ಒಂದು ಇದಾಗೋದಿಲ್ಲ. ಖಂಡಿತ ನಿಮ್ಮನ್ನು ರಂಜಿಸುತ್ತೆ, ನಿಮ್ಗೆ ಇಷ್ಟ ಆಗುತ್ತೆ. ಆ ರೀತಿಯಲ್ಲಿ ನಾವು ತುಂಬ ಶ್ರಮ ಪಟ್ಟಿದ್ದೇವೆ ಈ ಸಿನಿಮಾ ಮಾಡೋದಕ್ಕೋಸ್ಕರ. ಹೆಚ್ಚು ಕಡಿಮೆ ನಾನು ಒಬ್ಬನೇ ಹೆಚ್ಚು ಕಡಿಮೆ 6 ತಿಂಗಳ ಕಾಲ ಈ ಕಥೆ ನಾಗಿರೆಡ್ಡಿ ಸರ್ ಕೊಟ್ಟಾಗ ಒಬ್ಬನೇ ಕೂತು ಚಿತ್ರಕಥೆ ಸಂಭಾಷಣೆ ಎಲ್ಲ ಮಾಡಿ ಸಾಕಷ್ಟು ಬದಲಾವಣೆಗಳನ್ನು ಅವರು ಕೇಳಿದಾಗೆಲ್ಲ ಸಾಕಷ್ಟು ಕಥೆ ಅವ್ರಿಗೆ ತೃಪ್ತಿ ಆಗೋವರೆಗೂ ನಾನು ಇದನ್ನು ಬಿಡದೆ ಮಾಡಿದ್ದೀನಿ. ಜೊತೆಯಲ್ಲಿ ಸಾಹಿತ್ಯ ರಾಜೇಶ್ ರಾಮನಾಥ್ ಅವರು ಒಳ್ಳೆಯ ಸಂಗೀತವನ್ನು ಕೊಟ್ಟಿದ್ದಾರೆ. ನಮ್ಮ ಮಾಸ್ಟರ್ 5 ಸ್ಟಾರ್ ಗಣೇಶ್ ಅವರು ಆ ಸಾಂಗ್ಗಳಿಗೆ ಒಳ್ಳೆ ಇದನ್ನು ಕೊಟ್ಟಿದ್ದಾರೆ. ನಮ್ಮ ಕವಿರಾಜು ಒಳ್ಳೆಯ ಅದ್ಭುತವಾದ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಕಲ್ಯಾಣ ಅವರು ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಜೊತೆಲಿ ನಾನು 2 ಪ್ಯಾತ ಸಾಂಗಿಗೆ ಹಾಡನ್ನು ಬರೆದಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ಚಿತ್ರೀಕರಣ ಕೂಡ ನಾವೆಲ್ಲ ಕಡೆ ಒಳ್ಳೆ ಲೊಕೇಶನ್ಗಳನ್ನು ನಾವು ಆಯ್ಕೆ ಮಾಡಿ ಚಿತ್ರೀಕರಣ ಮಾಡಿದ್ದೀವಿ. ಒಂದು ಒಳ್ಳೆ ಸಿನಿಮಾ ಖಂಡಿತ ನಿಮ್ಮನ್ನು ಇದು ನಿರಾಶೆ ಮಾಡೋದಿಲ್ಲ ಅನ್ನೋ ನಂಬಿಕೆ ನಮ್ಮ ಚಿತ್ರತಂಡಕ್ಕಿದೆ. ಜೊತೆಯಲ್ಲಿ ನಿಮಗೂ ಕೂಡ ನಂಬಿಕೆ ಚಿತ್ರ ನೋಡಿದಾಗ ಖಂಡಿತ ಸಿಗುತ್ತೆ. ಆ ಭರವಸೆಯನ್ನು ಇಲ್ಲಿರೋ ಎಲ್ಲರೂ ಕೊಡ್ತೀವಿ. ನಾನು ಒಬ್ಬನೇ ಅಂತ ಅಲ್ಲ, ಎಲ್ಲರೂ ಈ ಸಿನಿಮಾಗೋಸ್ಕರ ಅಷ್ಟೇ ಶ್ರಮ ಪಟ್ಟಿದ್ದೀವಿ. ಎಸ್ಪೆಷಲಿ ನಮ್ಮ ನಿರ್ಮಾಪಕರು ತುಂಬಾ ಈ ಸಿನಿಮಾಗೋಸ್ಕರ ಶ್ರಮ ಆಗ್ತಿದ್ದಾರೆ. ಅವ್ರ ಶ್ರಮಕ್ಕೆ ಖಂಡಿತ ಪ್ರತಿಫಲ ಸಿಗಬೇಕು, ಅದೇ ನನ್ನ ಆಸೆ ಕೂಡ. ಹಾಗಾಗಿ ದಯವಿಟ್ಟು ಈ ಸಿನಿಮಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ, ಒಂದು ಒಳ್ಳೆಯ ಪ್ರಯತ್ನಕ್ಕೆ ನಿಮ್ಮೆಲ್ಲ ಸಹಕಾರ ಇರಲಿ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ಶ್ರೀಮತಿ ಸಿಂಧೂರ ಆದರೆ ವಿಜಯ ರಾಘವೇಂದ್ರ ಅವರು ಕೂಡ ಅವರನ್ನ ಈ ಸಿನಿಮಾಗೆ ಆಯ್ಕೆ ಮಾಡ್ಕೋಬೇಕು ಅಂತ ಅನಿಸಿದ್ದೆ. ರಾಘು ನಮ್ಮ ಸಂಬಂಧ ಇವತ್ತಿನ ನೆನ್ನೆದಲ್ಲ. ನನ್ನ ಮೊದಲನೇ ಸಿನಿಮಾ ಮಸ್ತ್ ಮಜಾ ಮಾಡಿದ್ದು ರಾಘು ನಾವು ಜೊತೆಲಿದ್ದೀವಿ. ಸಾಕಷ್ಟು ಸಿನಿಮಾಗಳಿಗೆ ಅವ್ರ ಜೊತೆಲಿ ಮಾತುಕತೆ ಆಗಿತ್ತು, ಅವಕಾಶಗಳು ಆಗಿರಲಿಲ್ಲ. ಈ ಒಂದು ಸಿನಿಮಾ ಮಾಡಬೇಕು ಅಂತ ಬಂದಾಗ ಸಾಕಷ್ಟು ಯಾರು ನಾಯಕ, ಯಾರು ಈ ಕತೆಗೆ ಯಾರು ಸೂಟ್ ಆಗ್ತಾರೆ, ಯಾರು ಒಂದು ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇರುವಂಥ ಒಂದು ಪಾತ್ರ ಇದು, ಯಾರು ಸೂಟ್ ಆಗ್ತಾರೆ ಅಂತ ನಾವು ಸಾಕಷ್ಟು ಜನನ ತಲೆನಲ್ಲಿ ಇಟ್ಟುಕೊಂಡ್ರು ಕೂಡ ನಮ್ಗೆ ಯಾರು ಅಷ್ಟೊಂದು ಸಮಾಧಾನ ಅನ್ನಿಸ್ಲಿಲ್ಲ. ಸೊ ನಾನು ನಮ್ಮ ನಾಗಿರೆಡ್ಡಿ ಸರ್ಗೆ ಹೇಳಿದೆ, ಸರ್ ನಾವು ಯಾಕೆ ವಿಜಯ ರಾಘವೇಂದ್ರ ಹೋಗಬಾರ್ದು ಅಂತ. ತಕ್ಷಣ ಅವ್ರಿಗೂ ಅನ್ನಿಸ್ತು ಅಲ್ವಾ, ಅವರು ಒಬ್ಬ ಫ್ಯಾಮಿಲಿ ಓರಿಯೆಂಟೆಡ್ ಹೀರೋ, ಅವರಲ್ಲಿ ಇನ್ನೂ ಒಂದು ಜನಗಳನ್ನು ಸೆಳೆಯುವಂಥ ಶಕ್ತಿ ಇದೆ. ಅವರು ಅಂಥ ಅದ್ಭುತವಾದ ಕಲಾವಿದ. ಅವರು ಚಿಕ್ಕ ವಯಸ್ಸಲ್ಲೇ ಅದನ್ನೆಲ್ಲ ಪ್ರೂವ್ ಮಾಡುವಂಥ ಒಬ್ಬ ಕಲಾವಿದ. ಹಾಗಾಗಿ ನಮಗೆ ಅವರು ಸೂಕ್ತ ಅನ್ನಿಸ್ತು ಈ ಪಾತ್ರಕ್ಕೆ. ಸೊ ಖಂಡಿತ ಅವರು ಈ ಪಾತ್ರದಲ್ಲಿ ಜೀವಂತವಾಗಿ ಕಾಣಿಸ್ಕೊಂಡಿದ್ದಾರೆ.
ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ಯಾಕೆಂದರೆ ಅವ್ರ ಜೊತೆ ನಾನು 2ನೇ ಸಿನಿಮಾ ಇದೆ. ಅವರು ಎಂಥ ಡೆಡಿಕೇಟೆಡ್ ಅಂತ ನಿಮಗೂ ಗೊತ್ತು, ನಾನೇನು ಹೇಳೋ ಇದೇನಿಲ್ಲ. ಆ ಥರದ ಒಂದು ಒಬ್ಬ ಒಳ್ಳೆ ಸ್ನೇಹಿತ ಕಲಾವಿದ. ಸೊ ಎಲ್ಲ ಪಾತ್ರಗಳು ಕೂಡ ನಿಮಗೆ ಖಂಡಿತ ಒಂದಲ್ಲ ಒಂದು ರೀತಿಯಲ್ಲಿ ಇಷ್ಟ ಆಗುತ್ತೆ, ಕಥೆನೇ ನಿಮಗೆ ಇಷ್ಟ ಆಗುತ್ತೆ. ಹಾಗಾಗಿ ಈ ಶ್ರೀಮತಿ ಸಿಂಧೂರ ಒಂದು ಒಳ್ಳೆ ಪ್ರಯತ್ನ ನಿಮ್ಮನ್ನು ಖಂಡಿತ ತಲುಪುತ್ತೆ, ನಿಮಗೆ ಅದು ಖುಷಿ ಕೊಡುತ್ತೆ ಅನ್ನೋ ನಂಬಿಕೆ ನಮಗಿದೆ. ನಿಮ್ಮ ಆಶೀರ್ವಾದ ಸಹಕಾರ ಹೀಗೆ ಇರಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ಕಾರ. ಈಗ ಮೊದಲನೇ ಚಿತ್ರ ಎಲ್ಲೋ ಕಿರೀಕ್ ಶಂಕರ ಮಾಡಿದ್ದೆ. ಸೊ ಅದರಲ್ಲಿ ಒಂದು ದೊಡ್ಡ ಇನ್ಸಿಡೆಂಟ್ ಆಯಿತು. ಸೊ ಭಾಳ ಖುಷಿ ಆಯಿತು ಸರ್. ನಮ್ಮ ನಾಗಿರೆಡ್ಡಿ ಸರ್ ಬಂದ್ಬಿಟ್ಟು ಅವರು ಪ್ರೊಡ್ಯೂಸರ್ ಥರ ಎಲ್ಲ ಒಳ್ಳೆ ಫ್ರೆಂಡ್ಲಿಯಾಗಿ ನಮ್ಗೆ ಏನೇನು ಬೇಕೋ ಎಲ್ಲನೂ ವ್ಯವಸ್ಥೆ ಮಾಡಿಕೊಡ್ತಾಯಿದ್ರು. ಮತ್ತು ನಮ್ಮ ರಾಘಣ್ಣ ಅವರು ಅವ್ರ ಜೊತೆ ಬಂದ್ಬಿಟ್ಟು 2ನೇ ಚಿತ್ರ ಇದು. ಫಸ್ಟು ಕೇರ್ ಆಫ್ ಲಂಡನ್ ಏನೋ ಮಾಡಿದ್ರು, ಫಸ್ಟ್ ಮೂವಿ. ಇದು 2ನೇ ಮೂವಿ. ಭಾಳ ಖುಷಿ ಆಯಿತು ಸರ್. ದಯವಿಟ್ಟು ಎಲ್ಲ ಚಿತ್ರರಂಗಕ್ಕೆ ಬಂದು ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಯೂನಿವರ್ಸ್, ಲವ್ ಯು ಆಲ್. ಎಲ್ಲ ಮೆಂಬರ್ಸ್ಗೂ, ಟೀಮ್ ಮೆಂಬರ್ಸ್ಗೆ ಸಖತ್ ಥ್ಯಾಂಕ್ ಯು. ನನಗೆ ಈ ಅಪರ್ಚುನಿಟಿ ಕೊಟ್ಟಿರೋಕ್ಕೆ ಮೂವಿಯಲ್ಲಿ. ಈ ಮೂವಿ ಒಂದು ಸಖತ್ ಚೆನ್ನಾಗಿರೋ ಮೂವಿ, ಒಂದು ಹಿಟ್ ಮೂವಿ ಆಗುತ್ತೆ ಅಂತ ನಾನು ಹೋಪ್ ಮಾಡ್ತೀನಿ. ಆಮೇಲೆ ಸಿಕ್ಸ್ತ್ ಹೋಗ್ತೀನಿ. ಇಲ್ಲ, ಹೋಗ್ತಾ ಇದ್ದೀನಿ. ಹಂಗೆ ಜಂಪ್ ಮಾಡ್ತಿದ್ಯಾ? ನಿನ್ನ ಪಾತ್ರ ಬಗ್ಗೆ ಇದು ನನ್ನ 6ನೇ ಸಿನಿಮಾ. ನಾನು ಕಾಂತಾರ ಮಾಡಿದ್ದೀನಿ, ಫ್ಯಾಮಿಲಿ ಪ್ಯಾಕ್ ಮಾಡಿದ್ದೀನಿ, ಜೇಮ್ಸ್ ಮಾಡಿದ್ದೀನಿ, ಯುವರತ್ನ ಮಾಡಿದ್ದೀನಿ, ಮಾಡಿದ್ದೀನಿ. 10 days ಹಾಕಿದ್ದೆ ಶೂಟಿಂಗ್ ಅಂತ. ಯಾವಾಗಲೂ ಹಾಕಲ್ಲ. ಸೊ ನನ್ನ ಪಾತ್ರ ನಮ್ಮ ರಾಘಣ್ಣ, ನಾನು ಅವ್ರ ಮಗ, ಆಮೇಲೆ ಪ್ರಿಯಾ ಅವರ ಅಮ್ಮ, ಅವ್ರ ಮಗ. ಈ ಮೂವಿಲಿ ನಂದು ಜಾಸ್ತಿ ಸ್ಕ್ರೀನ್ ಟೈಮ್ ಬರುತ್ತೆ ಅಂತ ನಾನು ಹೋಪ್ ಮಾಡ್ತೀನಿ. ಯಾಕಂದ್ರೆ ನನ್ನ ಹಳೆ ಮೂವಿಲಿ ಅಷ್ಟು ಸ್ಕ್ರೀನ್ ಟೈಮ್ ಆಮೇಲೆ ರೆಕಗ್ನಿಷನ್ ಬಂದಿಲ್ಲ. ಸೊ ಅದಕ್ಕೆ ಈ ಮೂವಿ ಸಖತ್ ಹಿಟ್ ಆಗುತ್ತೆ. ನನಗೂ ಪರ್ಟಿಕ್ಯುಲರ್ ಆಗಿ ಒಂಚೂರು ರೆಕಗ್ನಿಷನ್ ಬರುತ್ತೆ ಅಂತ ನಾನು ಹೋಪ್ ಮಾಡ್ತೀನಿ. ಸಿನಿಮಾ ನೋಡಿ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ. ಟೀಮು ನನಗೆ ಎಲ್ಲ ವೇಯಿಂದ ಸಪೋರ್ಟ್ ಮಾಡಿದ್ದಾರೆ. ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು, ಆಮೇಲೆ ಊಟ ತಿಂಡಿ ಎಲ್ಲದರಲ್ಲೂ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಎಲ್ಲರಿಗೂ ಒಂದು ದೊಡ್ಡ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಕ್ಷಮೆ ಇರಲಿ, ನಿಮ್ಮನ್ನೆಲ್ಲ ನಾನು ದುಡಿಸ್ಕೊಂಡಿದ್ದೀನಿ ನಮ್ಮ ಚಿತ್ರದಲ್ಲಿ. ನೀವೆಲ್ಲ ನಮ್ಮ ಚಿತ್ರದ ಭಾಗ ಆಗಿರೋದ್ರಿಂದ ನಾವು ನಿಮ್ಮನ್ನೆಲ್ಲ ಸ್ಮರಿಸಲೇಬೇಕಾಗಿತ್ತು. ಹಾಗಾಗಿ ಆಂಜನೇಯನ ಪಾತ್ರ. ಆಂಜನೇಯ ಅವರು ಬಳ್ಳಾರಿಯವರಲ್ಲ ಸರ್? ಬಳ್ಳಾರಿ ಹೊಸಪೇಟೆಯವರು, ಮಾರುತಿ ಅಂತೇಳಿ. ಸೊ ನಾವು ನಮ್ಮ ಈ ಒಂದು ಚಿತ್ರದಲ್ಲಿ ಶ್ರೀಮತಿ ಸಿಂಧೂರದಲ್ಲಿ ಕಥೆಗೆ ಪೂರಕವಾಗಿ ಒಂದು ಆಂಜನೇಯ ಸ್ವಾಮಿ ಪಾತ್ರ ಬರುತ್ತೆ, ಒಂದು ಆಂಜನೇಯ ಇದು. ಸೊ ಯಾರು ಆ ಪಾತ್ರಕ್ಕೆ ಅಂತ ಸಾಕಷ್ಟು ನಾವು ಹುಡುಕ್ತಾ ಇದ್ದಾಗ ಗಂಗು ಅವರು ನಮ್ಮ ಈ ಮಾರುತಿಯವರ ಅವರು ಯಾವುದೋ ಒಂದು ಹಿಂದಿ ಇದರಲ್ಲೇನೋ ಮಾಡಿದ್ದು ಒಂದು ತೋರಿಸಿದ್ರು ಅವರ ಇದನ್ನ ಗೆಟಪ್ನ. ತುಂಬಾನೇ ಚೆನ್ನಾಗಿ ಆಪ್ಟಾಗಿ ನಾವು ನಿಜವಾಗ್ಲೂ ಎಲ್ಲೋ ಮಾರುತಿನೇ ಎದ್ದು ಬಂದಾಗ, ನಮ್ಮ ಆಂಜನೇಯ ಸ್ವಾಮಿ ಎದ್ದು ಬಂದಾಗೆ ಕಾಣ್ತಾ ಇತ್ತು ಅವರ ಪರ್ಸನಾಲಿಟಿ. ಅವರು ಬಾಡಿ ಬಿಲ್ಡರು, ಅವರು ನ್ಯಾಷನಲ್ ಚಾಂಪಿಯನ್, ಇಂಟರ್ನ್ಯಾಷನಲ್ ಇದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡುವಂಥ ದೊಡ್ಡ ಇವರು ಕಲಾವಿದರವರು. ಅವರು ಈ ಚಿತ್ರದಲ್ಲಿ ನಮಗೆ ಸಿಕ್ಕಿದ್ದು ತುಂಬ ನಮ್ಮ ಅದೃಷ್ಟ ಅಂತ ಹೇಳಬೇಕು. ಯಾಕೆಂದರೆ ನೀವು ತೆರೆನಲ್ಲಿ ನೋಡ್ತಾ ಇದ್ರೆ ಅವ್ರು ನೋಡಿದ್ರೆ ನಾವು ಕೈ ಮುಗಿಬೇಕು ಅನ್ನೋ ಥರ ಅವರ ಆ ಗೆಟಪ್ ನಮಗೆ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಅವರು ಆ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸೊ ಮಾರುತಿ ಅಂತ ಹೇಳಿ ಅವ್ರ ಹೆಸರು. ಅವರು ಮಾನಸಿ ಸುಧೀರ್ ಅವರು ಕೂಡ ನಮ್ಮ ಚಿತ್ರದಲ್ಲಿ ಒಂದೊಳ್ಳೆ ಅದ್ಭುತವಾದ ಪಾತ್ರನ ಮಾಡಿದ್ದಾರೆ. ಅವರು ಇವತ್ತು ಬರಬೇಕಿತ್ತು, ಕಾರಣಾಂತರದಿಂದ ಅವರು ಬಂದಿಲ್ಲ. ಸೊ ಹಾಗಾಗಿ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ನೆನೆಸ್ಕೊಡ್ತೀನಿ. ಆಮೇಲೆ ಇನ್ನೂ ಸಾಕಷ್ಟು ಕಲಾವಿದರು, ಶಿಲ್ಪ, ನಮ್ಮ ದಾಸಣ್ಣ ಬಂದಿಲ್ಲ, ಅವರು ಎಲ್ಲೋ ಸಿಗಾಕೊಂಡಿದ್ದಾರೆ ಅನ್ಸುತ್ತೆ. ಸೊ ಹೌದಾ? ಯಾರು? ಸೊ ಹಾಗಾಗಿ ಸಾಕಷ್ಟು ಇನ್ನೂ ತಂತ್ರಜ್ಞರು ಬರಬೇಕಿತ್ತು.
ಇದೆ ಇವತ್ತಿನ ಮಳೆ ನಿಜಕ್ಕೂ ಒಂದು ಏನು ಹೇಳೋದು ಗೊತ್ತಾಗ್ತಾ ಇಲ್ಲ, ಅಷ್ಟೊಂದು ಮಳೆ ಸುರಿದ್ಬಿಟ್ಟು